ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ತಾಮೇ ಮಹಾಭಾಗೇ ಲೋಕಮಾತರ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತಿಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟಾ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನದಾಂತತ್ಯಾ ಗೃಹೀಯತೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತದ್ರಸ್ತಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂಭೂಃ. ಯಥಾ ಹಿ ಸ್ಕಂಧಸಾಕಾನಾಂ ತರೋರ್ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋಃ ಸರ್ವೇಷಾಮಾತ್ಮನಶ್ಚ ಹಿ. ಶ್ರೀ ಗುರುಭ್ಯೋ ನಮಃ. 48 ದಿನಗಳ ಈ ಮಂಡಲ ಸೇವಾದಲ್ಲಿ ಇದು ಇವತ್ತು ನಾವು ನೋಡಬೇಕಾದದ್ದು 44ನೆಯ ಭಾಗ. ಕೃಷ್ಣನ ಜೀವನ ಚರಿತ್ರದಲ್ಲಿ ಭಾಗವತದ 10ನೇ ಸ್ಕಂಧ ಏನು ಕಥೆಗಳನ್ನು ಹೇಳ್ತದೆ ಅದನ್ನು ನೋಡ್ತಿದ್ದೇವೆ. ಅದರಲ್ಲಿ ಇದೊಂದು ಖ್ಯಾತವಾದ ಕಥಾ, ಸುದಾಮನ ಕಥಾ ಅಂತ. ಅವನಿಗೆ ಆಪ್ತನಾದ ಒಬ್ಬ ಜ್ಞಾನಿಯಾದ ಗೆಳೆಯ ಇದ್ದ, ಬ್ರಾಹ್ಮಣ. ಯಾವುದೇ ವಿಷಯ ಸುಖದಲ್ಲಿ ಆಸಕ್ತಿ ಇಲ್ಲದೆ ಇದ್ದವನು, ವಿರಕ್ತ, ಪ್ರಶಾಂತವಾದ ಮನಸ್ಸಿದ್ದವನು. ಏನು ಸಿಗ್ತದೆ ಅದರಿಂದಲೇ ಬದುಕ್ತಾ ಇದ್ದವನು. ಅವನಿಗೆ ಕುಚೇಲ ಅಂತ ಹೆಸರು ಯಾಕೆ ಬಂದಿತ್ತು? ಸುಧಾಮ ಅಂತ ಹೆಸರು, ಕುಚೇಲ ಅಂತ ಹೆಸರು ಯಾಕೆ ಬಂದಿತ್ತು ಅಂದ್ರೆ, ಚೇಲ ಅಂದ್ರೆ ಬಟ್ಟೆ, ಕುಚೇಲ ಹರಕು ಬಟ್ಟೆ ಉಟ್ಕೊಂಡಿರ್ತಿದ್ದ, ಒಳ್ಳೆ ಬಟ್ಟೆ ಇರ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಅವನಿಗೆ ಕುಚೇಲ ಅಂತ ಹೆಸರು ಬಂದಿತ್ತು. ಇದು 100ನೇ ಅಧ್ಯಾಯದಲ್ಲಿ ಬಂದಿರುವಂಥ ಕಥಾ. ಅದರ ಆರಂಭದಲ್ಲಿ ಒಂದಿಷ್ಟು ಬೇರೆ ಸಂಗತಿಗಳು ಬಂದಿವೆ, ಅದನ್ನ ಬಿಟ್ಟಿದ್ದೇನೆ. 22ನೇ ಶ್ಲೋಕದಿಂದ ಅವನ ಕಥೆಯ ಪ್ರಾರಂಭ ಕಾಣ್ತದೆ. ಅವನ ಹೆಂಡತಿಯೋ ಹಾಗೇ ಇದ್ಲು, ಸ್ವರ್ಗೆ ಹೋಗಿದ್ಲು. ಚೆನ್ನಾಗಿ ಬೇಕಾದಂತೆ ತಿಂದು ಉಂಡು ಇದ್ದವರಲ್ಲ, ದಷ್ಟಪುಷ್ಟ ಶರೀರ ಅಲ್ಲ, ಹಸಿವಿನಿಂದ ಸ್ವರ್ಗೆ ಹೋದಂತಹ ಶರೀರ. ಒಳ್ಳೆ ಪ್ರತಿಭತೆ, ಸಾಧು ಸ್ವಭಾವ. ಒಂದ್ಸಲಿ ಗಂಡನ ಎದುರಿಗೆ ಬಂದು ಹೇಳಿದಂತೆ, ನಿನಗೆ ಸಾಕ್ಷಾತ್ ಭಗವಂತನೇ ಗೆಳೆಯ, ಅವನು ಜ್ಞಾನಿಗಳನ್ನು ಪ್ರೀತಿಸುವಂಥವನು, ಶರಣಾಗತ ರಕ್ಷಕ ಅವನು. ಅಂಥವನನ್ನ ಒಂದ್ಸರಿ ನೀನು ಹೋಗಿ ಕೇಳು. ಏನಾದ್ರು ನೀನು ಬೇಳಿದ್ರೆ ನಿನ್ನ ಸಂಸಾರದ ಕಷ್ಟವನ್ನ ಆತ ಗಮನಿಸಿ ನಿನಗೊಂದಿಷ್ಟೇನೋ ಸಹಾಯ ಮಾಡ್ಬೋದು. ಎಲ್ಲ ಯಾದವರಿಗೆ ಅವನು ಮುಖ್ಯನಾಗಿ ದ್ವಾರಕೆಯಲ್ಲಿದ್ದಾನೆ. ತನ್ನ ಪಾದಕಮಲವನ್ನು ನಂಬಿದವರಿಗೆ ಬೇರೇನು ಕೊಡ್ತಾನೋ ಬಿಡ್ತಾನೋ ಅದು ವಿಚಾರ ಬೇರೆ. ಆತ್ಮಾನಮಪಿ ಎಚ್ಚತೆ, ಬೇಕಂದ್ರೆ ತನ್ನನ್ನು ತಾನೇ ಕೊಟ್ಕೊಂಡು ಬಿಡ್ತಾನೆ. ಹಾಗಿರುವಾಗ ಅರ್ಥ, ಕಾಮ ಇತ್ಯಾದಿಗಳನ್ನು ಬೇರೆ ಇದನ್ನು ಕೊಡ್ತಾನೆ ಅಂತ ಮತ್ತೇನು ಹೇಳಬೇಕು? ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಕೊಡ್ತಾನೆ. ಸುಧಾಮ ಅನ್ಕೊಂಡ, ಇನ್ನ ಭಗವಂತನನ್ನ ಸಂದರ್ಶಿಸುವುದೇ ಒಂದು ದೊಡ್ಡ ಲಾಭ. ಎಲ್ಲ ದೇವತೆಗಳಿಂದ ಸ್ತುತ್ಯ, ಅದನ್ನು ನಾನು ಕಳ್ಕೋಬಾರ್ದು. ಬೇರೆ ಏನಾದರೂ ಆಗಲಿ ಬಿಡಲಿ, ಭಗವಂತನ ದರ್ಶನ ಅಂತೂ ಆಗ್ತದಲ್ಲ ಅಂತ ದ್ವಾರಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ. ಅವನು ಕೇಳಿದ, ಕೃಷ್ಣ ನನ್ನ ಗೆಳೆಯ, ಅವನಿಗೇನಾದ್ರೂ ಒಂದಷ್ಟು ಕಾಣಿಕೆ ಕೊಡಬೇಕಲ್ಲ. ಯಾರೇ ದೊಡ್ಡವ್ರ ಹತ್ರ ಹೋಗುವಾಗ, ವಿಶೇಷತಃ ರಾಜರ ಹತ್ರ ಹೋಗುವಾಗ, ಗುರುಗಳ ಬಳಿ ಹೋಗುವಾಗ ಏನಾದರೂ ತೊಗೊಂಡು ಹೋಗ್ಬೇಕು, ಹಣ್ಣು ಇತ್ಯಾದಿಗಳನ್ನ. ಭಗವಂತ ಜಗತ್ತಿನ ಒಡೆಯ, ನನ್ನ ಮಿತ್ರ ಬೇರೆ, ಅವನಿಗೇನು ಕೊಡ್ಬೇಕು, ಏನಾದರೂ ಏನಿದೆಯಾ ಅಂತ ಕೇಳಿದ. ಆವಾಗ ಅವಳು ಯಾಚಿತ್ವ ಚತುರೋ ಮುಷ್ಟೀನ್, ಒಂದು 4 ಹಿಡಿ ಅವಲಕ್ಕಿ ಕೊಟ್ಲು. ಅಕ್ಕಪಕ್ಕದ ಮನೆಯಲ್ಲಿ ಬೇಡಿ, ಮನೆಯಲ್ಲಿ ಇರಲಿಲ್ಲ. ಪೃಥುಕ ತಂಡುಲಾನ್, ಅದನ್ನು ಇವನು ಒಂದು ಬಟ್ಟೆ, ಹರಕು ಬಟ್ಟೆಯಲ್ಲಿ ಕಟ್ಟಿಕೊಂಡ. ಅವನು ಅದನ್ನು ತೊಗೊಂಡು ದ್ವಾರಕೆಗೆ ನಡೆದ. ಹೇಗೆ ಅವನ ದರ್ಶನ ಆಗೋದು ಅಂತ ಆಲೋಚನೆ ಮಾಡ್ತಾ ಹೋದ. ಅನೇಕ ಪ್ರಾಕಾರಗಳು, ಸೈನಿಕರು, ಕಾವಲು ಇತ್ಯಾದಿ ಇರ್ತದೆ. ಅದರಲ್ಲಿ ಒಂದು ಕಡೆ
ಗೃಹಾಣಿ ದ್ವಷ್ಟ ಸಹಸ್ರ ಮಹಿಷೀಣಾಂ, 16,000 ಪತ್ನಿಯರ ಮನೆಗಳಿದ್ದವಲ್ಲ, ಒಂದರ ಪಕ್ಕದಲ್ಲಿ ಅದೊಂದು ದೊಡ್ಡ ನಗರವೇ ಇದ್ದಿರಬೇಕು. ಕೃಷ್ಣನ ಪತ್ನಿಯರ ನಗರ ಅಂತ ಇದ್ದನೇ ಇದ್ದಿರ್ಬೇಕದು. ಅಲ್ಲಿ ಹೋಗಿ ಒಂದು ಮನೆಯೊಳಗೆ ಕಾಲಿಟ್ಟ. ಒಂದು ಮಂಚದಲ್ಲಿ ಕೃಷ್ಣ ಕೂತ್ಕೊಂಡಿದ್ದ. ಸುಧಾಮ ಬಂದಿದ್ದಾನೆ ಅಂದ್ಕೂಡಲೇ ದೂರದಿಂದ ಎದ್ದು ಓಡಿ ಬಂದ. ಎರಡೂ ಕೈಯಿಂದ ಅವನನ್ನ ಆಲಂಗಿಸ್ಕೊಂಡ. ಸಹಸೋತ್ಥಾಯ ಚಾಭ್ಯೇತ್ಯ ದೌರ್ಭ್ಯಾಂ ಪರ್ಯಗ್ರಹೀನ್ ಮುದ. ಆ ಬ್ರಾಹ್ಮಣನ ಅಪ್ಕೊಂಡಿದ್ರಿಂದ ಭಾರಿ ಸಂತೋಷ ಅನಿಸ್ತಂತೆ ಕೃಷ್ಣನಿಗೆ. ಕೃಷ್ಣ ತಾನೂ ಆನಂದಿತಾಗಿ ಕಣ್ಣಿಂದ ಆನಂದದ ಕಣ್ಣೀರು ಸುರಿಸಿದ. ಬಳಿಕ ಅವನನ್ನೇ ಆ ಸಿಂಹಾಸನದ ಮೇಲೆ, ಇದು ಮಂಚ ಅಂದ್ರೆ ಮಲಗುವ ಮಂಚ ಅಲ್ಲ, ಒಂದು ಮಂಚದಲ್ಲಿ ಒಂದು ಆಸನದಲ್ಲಿ ಅವನು ಕೂಡಿಸಿದ. ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದ. ಮತ್ತೆ ಅವನ ಪಾದ ತೊಳೆದ. ಉಪಹೃತ್ಯ ಅವನಿಜ್ಯಾಸ್ಯ ಪಾದೌ ಪಾದಾವನೇಜನೀಹಿ. ಮುಂದೆ ದಿವ್ಯ ಸುಗಂಧ ತಂದ. ಅದನ್ನೆಲ್ಲ ಅವನ ಮೈಗೆ ಬಳಿದ. ಆ ಪಾದೋದಕ ಏನು ತೊಳೆದಿದ್ನಲ್ಲ ಅದನ್ನೆಲ್ಲ ತನ್ನ ತಲೆಗೆ ಧಾರಣೆ ಮಾಡಿದ. ಮೈಗೆಲ್ಲ ಗಂಧ. ಇದು ಷೋಡಶೋಪಚಾರ ಅಂತಂತಾರೆ. ಅರ್ಘ್ಯ, ಪಾದ್ಯ. ಅರ್ಘ್ಯ ಅಂದ್ರೆ ಕೈ ತೊಳ್ಕೊಳ್ಳಿಕ್ ನೀರು, ಪಾದ್ಯ ಅಂದ್ರೆ ಕಾಲು ತೊಳ್ಕೊಳ್ಳಿಕ್ ನೀರು. ಮನೆಗೆ ಬಂದವರಿಗೆ ಮೊದಲು ಅರ್ಘ್ಯ, ಪಾದ್ಯ. ಅದಾದ್ಮೇಲೆ ಮಧುಪರ್ಕ. ಹೊರಗಿಂದ ಬಂದವರಿಗೆ ಏನಾದರೂ ತಗೋತೀರೇನೋ ಅಂತ ನಾವು ಕೇಳ್ತಿರ್ತೀವಲ್ಲ, ಆ ಥರದ ಅದು ಮಧುಪರ್ಕ. ಮುಂದೆ ಸ್ನಾನ, ಮತ್ತೆ ಗಂಧ ಇತ್ಯಾದಿ, ಅನುಲೋಪನ ಇತ್ಯಾದಿ. ಮುಂದೆ ಕುಂಕುಮ, ಧೂಪ, ದೀಪದ ಸಾಲು. ಭಗವಂತನಿಗೆ ಹೇಗೆ ಮಾಡ್ತೀವಲ್ಲ ಹಾಗೆ ಜ್ಞಾನಿಗಳು ಮನೆಗೆ ಬಂದಾಗ ಅವರಿಗೂ ಕೂಡ ದೀಪ ಇತ್ಯಾದಿಗಳನ್ನು ಇಟ್ಟು ಅರ್ಚನೆ ಮಾಡಬೇಕು. ತಾಂಬೂಲ ನೀಡಿದ. ಇವನು ಹೇಗಿದ್ದ ಅಂದ್ರೆ ಬ್ರಾಹ್ಮಣ ಕುಚೇಲಂ ಮಲಿನಂ ಕ್ಷಾಮಂ. ಚೆನ್ನಾಗಿ ದಿವಸ ಏನೇನು ಮೈಗೆ ಹಚ್ಕೋಬೇಕೋ ಅದನ್ನೆಲ್ಲ ಹಚ್ಕೊಂಡು ಸ್ನಾನ ಮಾಡುವಷ್ಟು ಸ್ಥಿತಿವಂತಿಕೆ ಇರಲಿಲ್ಲ. ಮೈಯೆಲ್ಲ ಮಲಿನ ಆಗಿತ್ತು, ಆಯಾಸ ಬೇರೆ ಆಗಿತ್ತು. ಇಡೀ ಮೈಯಲ್ಲಿ ಮಾಂಸಲವಾದ ಮೈ ಅಲ್ಲ, ತೆಳ್ಳಗಿದ್ದ ಬಡತನದ ಜೀವನ. ಮೈಯೆಲ್ಲ ನರಮಂಡಲನೇ ಎದ್ದು ಕಾಣುವಂತಿತ್ತು, ಅಂಥ ಶರೀರ ಒಂದು. ದೇವಿ ಪರ್ಯಚರತ್ ಶೈಬ್ಯ. ಅದು ಮನೆ ಯಾರ್ದು ಅಂದ್ರೆ ಮಿತ್ರವಿಂದಾದೇವಿದ ಮನೆ. ಅದು ಅಷ್ಟಮಹಿಷಿಯರಲ್ಲಿ ಒಬ್ಬಳು, ಷಣ್ಮಹಿಷಿಯರಲ್ಲಿ ಒಬ್ಬಳು. ಅವಳು ಚಾಮರ ಬೀಸ್ತಾ ಇದ್ಲು. ಆ ಜನರಿಗೆ ಆಶ್ಚರ್ಯ, ಇವನ್ಯಾರು ಅವಧೂತ, ನೋಡ್ಲಿಕ್ಕೆ ವಿಚಿತ್ರವಾಗಿದ್ದಾನೆ, ಬಹಳ ಏನು ಸ್ವಚ್ಛವಾದ ಬಟ್ಟೆ ಉಟ್ಕೊಂಡು ಬಂದವನು ಅಲ್ಲ. ಲೋಕದ ತಿರಸ್ಕಾರಕ್ಕೆ ಪಾತ್ರ, ಇದನ್ನು ಗಮನಿಸ್ಬೇಕು. ವಿಸ್ಮಿತೋಭೂತ್ ಅಗ್ರ್ಯ ವಿಪ್ರಾಗ್ರ್ಯಂ ಅವಧೂತಂ ಸಭಾದಿತಂ ಕಿಮನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುಣ. ಭಗವಂತ ಇವನಿಗೆ ಈಗ ಸತ್ಕಾರ ಮಾಡ್ತಿದ್ದಾನಲ್ಲ, ಏನ್ ಪುಣ್ಯ ಮಾಡಿದ್ದಿರ್ಬೇಕು ಇವನು. ಶ್ರೇಯಾಹೀನೇನ ಲೋಕೇಸ್ಮಿನ್ ಗರ್ಹಿತೇನ ಅಧಮೇನ ಚ. ಲೋಕದ ಕಣ್ಣಿಗೆ ಇವನು ಕ್ಷುಲ್ಲಕನಾಗಿ ಕಾಣ್ತಾನೆ, ಯಾಕಂದ್ರೆ ಅವನಿಗೆ ಸಂಪತ್ತಿಲ್ಲ, ಅಂತಸ್ತಿಲ್ಲ. ಲೋಕದ ದೃಷ್ಟಿಯಿಂದ ಈತ ನಿಂದಿತ, ಅವನಿಗೆ ಯಾರು ಬೆಲೆನೇ ಕೊಡ್ತಿರ್ಲಿಲ್ಲ. ಆದ್ರೆ ತ್ರಿಲೋಕ ಗುರುವಾದ ಶ್ರೀನಿವಾಸ ಇವನನ್ನ ಹೀಗೆ ಪೂಜಿಸಿದ್ನಲ್ಲ, ಇಂದೇನು ಪುಣ್ಯ. ಮಂಚದಲ್ಲಿ ತನ್ನ ಜೊತೆಗಿರುವಂತಹ ಶ್ರೀದೇವಿಯನ್ನ, ಲಕ್ಷ್ಮೀದೇವಿಯನ್ನು ಬಿಟ್ಟು ತನ್ನ ಅಣ್ಣ ಬಲರಾಮನಿಗೆ ಕೊಡುವಂತಹ ಆಲಿಂಗನ ಕೊಟ್ಟಿದ್ದಾನಲ್ಲ ಅಂತ ಜನ ಹೀಗೆ ಮಾತಾಡ್ತಿದ್ರು. ಆಗ ಇವರಿಬ್ಬರು ಹಿಂದೆ ಗುರುಕುಲ ವಾಸದಲ್ಲಿ ಏನು ಪರಸ್ಪರ ಮಾತಾಡ್ಕೊಂಡ್ವಿ ಅದನ್ನೆಲ್ಲ ವಿಚಾರ ಮಾಡ್ಲಿಕ್ಕೆ ತೊಡಗಿದ್ರು. ಕೈ ಹಿಡ್ಕೊಂಡು ಕೂತಿದ್ರಂತೆ ಎಷ್ಟೋ ಹೊತ್ತು, ಪರಸ್ಪರ ಕೈ ಹಿಡ್ಕೊಂಡು ಕೇಳಿದಂತೆ. ಅಪಿ ಬ್ರಹ್ಮನ್ ಗುರುಕುಲಾತ್ ಭವತ ಲಬ್ಧ ದಕ್ಷಿಣಾತ್ ಸಮಾವೃತ್ತೇನ ಧರ್ಮಾಜ್ಞ ಭಾರ್ಯ ಓಢ ಸದೃಶೀನವ. ನಾನು ನೀನು ಅವತ್ತು ಗುರುಕುಲವಾಸ ಮುಗಿಸಿದ್ವಲ್ಲ, ಅದಾದ್ಮೇಲೆ ಗುರುಗಳಿಗೆ ಯಥೋಚಿತವಾಗಿ ದಕ್ಷಿಣ ಕೊಡಬೇಕು. ದಕ್ಷಿಣ ಕೊಟ್ಟು ಸಮಾವರ್ತನೆ ಮಾಡಿಕೊಂಡು ಧರ್ಮಜ್ಞಳಾದಂತಹ ಹೆಂಡತಿಯನ್ನು ಕಟ್ಕೊಂಡಿದ್ದೀಯಾ, ಧಾರ್ಮಿಕಳಾದ ಹೆಂಡತಿಯನ್ನು ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ. ಮತ್ತೆ ನೀನು ಮದುವೆ ಮಾಡ್ಕೊಂಡಿದ್ರು ಉಳಿದವರಂತೆ ಅಲ್ಲ, ನೀನು ಮದುವೆ ಮಾಡ್ಕೊಂಡಿದ್ರು ವಿರಕ್ತನಾಗಿರುವಂಥವನು, ಅಂಥ ಶುದ್ಧವಾದ ಜೀವನ ನಿನ್ನದು. ಗುರುಕುಲಕ್ಕೆ ಹೋಗಿರ್ತಾರಲ್ಲ, ಗುರುಕುಲಕ್ಕೆ ಹೋದ ಮೇಲೆ ಅಲ್ಲಿಂದ ಮರಳಿ ಬರುವಾಗ
ಗುರುವಿಗೆ ಯಥೋಚಿತವಾಗಿ ಏನಾದರೂ ದಕ್ಷಿಣೆ ಕೊಟ್ಟು ಮನೆಗೆ ಬಂದು ಸಮಾವರ್ತನ ಮಾಡ್ಕೋಬೇಕು. ಕೆಲವು ಕಡೆ ಸಮಾವರ್ತನವನ್ನು ಆ ಗುರುವೇ ಮಾಡಿಸ್ತಾನೆ ಅಂತ ಹೇಳಿ ಬರ್ತಾರೆ. ಸಮಾವರ್ತನ ಅಂದ್ರೆ ಏನು? ಸಮಾವರ್ತನ ಅಂದ್ರೆ ಸೋಡು ಮುಂಜುವಿ ಅಂತ ಎಲ್ಲಾರು ನೀವು ಕೇಳಿರ್ತೀರಿ. ಆ ಸೋಡು ಮುಂಜುವಿ ಅನ್ನೋದೇ ಅದು ಮೂಲತಃ ಚೋಡು ಮುಂಜುವಿ. ಈ ಉಪನೀತನಾದ ಉಪನಯನ ಆದ್ಮೇಲೆ ಅವನು ಗುರುಕುಲಕ್ಕೆ ಕಳಿಸ್ತಾರೆ. ಉಪನಯನ ಅದು ಒಂದು ಸಂಸ್ಕಾರ. ಗುರುಕುಲಕ್ಕೆ ಕಳಿಸ್ತಾರೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಇಲ್ಲಿ ತನಕ ಅವನು ಮುಂಜುವಿ ಮಾಡ್ಕೊಂಡಿದ್ನಲ್ಲ, ಉಪನಯನ ಮಾಡ್ಕೊಂಡಿದ್ನಲ್ಲ, ಆ ಸ್ಟೇಜ್ ಮುಗೀತು. ಇನ್ನು ಮುಂದೆ ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕು. ಉಪನಯನದ ಒಂದು ಸಂಸ್ಕಾರ, ಮುಂದೆ ಗೃಹಸ್ಥಾಶ್ರಮದ ಸಂಸ್ಕಾರ, ಅವೆರಡರ ನಡುವೆ ಈ ಸಮಾವರ್ತನ ಅಂತ ಒಂದು ಸಂಸ್ಕಾರ. ಸೋಡು ಮಂಜುವೆ ಅಥವಾ ಚೋಡು ಮಂಜುವೆ ಅಂದ್ರೆ ಉಪನಯನದ ಸಂಸ್ಕಾರವನ್ನು ಬಿಡುವುದು. ಆ ಸ್ಟೇಜನ್ನು ಬಿಟ್ಟು ಮದುವೆ ಸಂಸ್ಕಾರಕ್ಕೆ ಕಾಲಿಡೋದು. ಅದಕ್ಕೆ ಸಮಾವರ್ತನ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ನಾನಾ ಥರ ಆಚರಣೆ ಮಾಡ್ತಿರ್ತಾರೆ. ಹಿಂದಿನ ಕಾಲದಲ್ಲಿ ಗುರುಕುಲವಾಸ ಮುಗಿದ ಮೇಲೆ ಕೂಡ ಬೇಕಾದ್ರೆ ಮದುವೆ ಮಾಡ್ಕೊಳ್ಳೋದು ಕಡ್ಡಾಯ ಏನಾಗಿರ್ಲಿಲ್ಲ. ಮದುವೆ ಮಾಡ್ಕೊಳ್ಳೋದು ಬ್ರಹ್ಮಚಾರಿಯಾಗಿ ಇರ್ಬೋದಿತ್ತು ಹಿಂದೆ. ಈಗ ಬ್ರಹ್ಮಚಾರಿಯಾಗಿರೋದನ್ನ ನಿಷೇಧಿಸಿದ್ದಾರೆ. ಕಲಿಯುಗದಲ್ಲಿ ಅದು ಉಚಿತ ಅಲ್ಲ ಅಂತ ಹೇಳಿ. ಆವಾಗ ಆ ವರ ಏನಿರ್ತಾನೆ ಅವನು ನಾನು ಕಾಶಿಗೆ ಹೋಗಿಬಿಡ್ತೀನಿ ಅಂತ ಹೊರಡುವಂತೆ ಒಂದು ನಾಟಕ ಮಾಡ್ತಾರೆ. ನಾಟಕ ಅಂದ್ರೆ ಅದೇನು ಯಾರಿಗೂ ಮೋಸ ಮಾಡಬೇಕು ಅಂತ ಮಾಡೋ ನಾಟಕ ಅಲ್ಲ. ಕಾಶಿಗೆ ಹೊರಟಿದ್ದೀನಿ ಅಂತ. ಆವಾಗ ಒಬ್ಬನ ಯಾರು ಬಂದು ನನ್ನ ಮಗಳನ್ನ ಕೊಡ್ತೀನಿ ನಿಲ್ಲು, ಕಾಶಿಗೆ ಹೋಗಬೇಡ ಅಂತ ಅವನು ನಿಲ್ಲಿಸ್ತಾರೆ. ಅವನಿಗೊಂದು ಛತ್ರ ಕೊಟ್ಟು ಇತ್ಯಾದಿಗಳನ್ನೇನೋ ಕೊಟ್ಟು ಅಂತ ನಿಲ್ಲಿಸಿ ಮುಂದೆ ಅವನು ಮದುವೆಗೆ ತಯಾರು ಮಾಡ್ತಾರೆ. ಇದು ಆ ಸಮಾವರ್ತನ ಅಂತ. ಅಂತೂ ಮದುವೆ ಮಾಡ್ಕೊಂಡ್ಯಾ ಹೇಗೆ? ನನಗೆ ಗೊತ್ತು, ಮನೆ ಮಠ ಸಂಪತ್ತು ಅದರಲ್ಲಿ ನನಗೆ ಬಹಳವಾದ ಆಸಕ್ತಿ ಏನಿಲ್ಲ. ನಿಮ್ಮಂಥವರು ಕೆಲವೇ ಜನ ಇರ್ತಾರೆ. ಉಳಿದವರೆಲ್ಲ ಸಂಸಾರದಲ್ಲಿ ಮುಳುಗಿ ತೇಲ್ತಾನೆ ಇರ್ತಾರೆ. ಮುಳುಗ್ತಿರ್ತಾರೆ, ತೇಲ್ತಿರ್ತಾರೆ, ಹೇಳ್ತಿರ್ತಾರೆ. ಅವರಿಗೆ ಸಂಸಾರ ಸುಖವೇ ದೊಡ್ಡದಾಗಿರ್ತದೆ. ಆದರೆ ನಿಮ್ಮಂಥವ್ರು ಕೆಲವೇ ಜನ ಇದ್ದೀರಿ. ಸಂಸಾರದಲ್ಲಿ ಜೀವನವನ್ನ ಮನಸ್ಸನ್ನು ಹಾಳು ಮಾಡ್ಕೊಳ್ಳದೆ ದೇಹಾಭಿಮಾನವನ್ನು ಬಿಟ್ಟು ಧನದಾಸೆ ಇಲ್ಲದೇನೆ ನಿಷ್ಕಾಮ ಕರ್ಮ ಮಾಡ್ತಿರ್ತೀರಿ. ಇದೆಲ್ಲ ಯಾಕೆಂದ್ರೆ ಜನರಿಗಾಗಿ ಯಥಾಹಂ ಲೋಕಸಂಗ್ರಹ. ಕರ್ಮ ಯಾಕೆ ಮಾಡಬೇಕು? ತಮ್ಮ ಕರ್ತವ್ಯ ತಾವು ಯಾಕೆ ಮಾಡಬೇಕು ಅಂದ್ರೆ ಲೋಕ ಸಂಗ್ರಹಕ್ಕಾಗಿ. ಜನ ನಮ್ಮನ್ನು ನೋಡಿ ಕರ್ಮ ಮಾಡ್ತಿರ್ತಾರೆ, ಅವ್ರನ್ನ ನೋಡಿ ಮಾಡಬೇಕು. ದೊಡ್ಡವರನ್ನು ನೋಡಿ ಚಿಕ್ಕವರು ಮಾಡ್ತಿರ್ತಾರೆ, ಅದಕ್ಕಾಗಿ ದೊಡ್ಡವನು ಮಾದರಿಯಾಗುವಂತೆ ಬದುಕಬೇಕು. ಅದಂತೂ ನಿಷ್ಕಾಮ ಕರ್ಮ ಮಾಡ್ತೀರಿ ನೀವೆಲ್ಲ, ನಿಮ್ಮಂಥವ್ರು ಜ್ಞಾನಿಗಳು. ಹೇಗೆ ಭಗವಂತನಾದ ನಾನು ನಿಷ್ಕಾಮ ಕರ್ಮ ಮಾಡ್ತೀನೋ, ಫಲದ ಮೇಲಿನ ಆಸೆಯನ್ನು ಬಿಟ್ಟು ಕರ್ಮ ಮಾಡಬೇಕು ಅಂತ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಮಾಡ್ತೀನೋ, ಹಾಗೆ ನೀವು ಮಾಡ್ತೀರಿ. ನಿನಗೆ ನಮ್ಮ ಗುರುಕುಲವಾಸದ ನೆನಪಿದೆಯಾ? ಗುರುಗಳ ಬಳಿ ಹೋಗಿ ಅಲ್ಲಿ ತಿಳಿಯಬೇಕಾದ್ದೆಲ್ಲ ತಿಳಿದ್ರೆ ಆಮೇಲೆ ಮುಕ್ತಿ. ಗುರುವಿನ ಗುಲಾಮ್ ಆಗೋ ತನಕ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ದ್ವಿಜ ಅಥವಾ ಬ್ರಾಹ್ಮಣ ಏನಿದ್ದಾನೆ ಅವನು ಎಲ್ರಿಗೂ ಗುರು. ಉಳಿದೆಲ್ಲ ಆಶ್ರಮಗಳಿಗೂ ವರ್ಣಗಳಿಗೂ ಅವನು ಗುರು. ಗುರುವಾದವನು ಏನು ಅನುಗ್ರಹ ಮಾಡ್ತಾನೆ ಅಂತ ಅನುಗ್ರಹದಿಂದ ಇವನು ಮುಂದೆ ಉತ್ತಮವಾದ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ. ಗುರುವಿನ ಮಹತ್ವ ಎಲ್ಲ ವರ್ಣನೆ ಮಾಡ್ತಾನೆ. ಗುರು ಹಾಗೂ ಗುರುವಿನಲ್ಲಿರುವಂತಹ ಗುರುವಿನ ಅಂತರ್ಯಾಮಿಯಾದ ನನ್ನ ಉಪದೇಶ ಪಡೆದು ಸಂಸಾರ ಸಾಗರವನ್ನು ದಾಟಿದ್ರೆ ಅವರನ್ನ ಧನ್ಯರು ಅನ್ಬೇಕು. ಉಳಿದವರೆಲ್ಲ ಸಂಸಾರದಲ್ಲಿ ಮುಳುಗಿ ಹೋಗ್ತಾರೆ ಅಷ್ಟೇ. ನಾನು ಯಾವತ್ತೂ ಗುರು ಸೇವೆಗೆ ಹೆಚ್ಚು ಒಲಿತೇನೆ. ಇನ್ಯಾವುದೋ ಯಜ್ಞನೋ ಮತ್ಯಾವುದೋ ತಪಸ್ಸೋ ಇಂದ್ರಿಯ ನಿಗ್ರಹವೋ ಅದೆಲ್ಲದರಿಂದ ನನಗಾಗುವ ತೃಪ್ತಿಗಿಂತ ಗುರುವನ್ನು ಒಲಿಸಿ ಅವನು ಹೇಳಿದಂತೆ ನಡ್ಕೊಂಡು ಏನೊಂದು ಸಾಧನೆ ಮಾಡ್ತಾನೆ ಮನುಷ್ಯ, ಅದಕ್ಕೆ ನಾನು ಹೆಚ್ಚು ಒಲಿತೇನೆ. ಗುರುವಿನ ಬಗ್ಗೆ ಅನೇಕ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಗುರು ಗರೀಯಾನ್ ಪಿತೃತೋ ಮಾತೃತಶ್ಚೇತಿ ಮೇ ಮತಿ ಉಭೌ ಹಿ ಮಾತಾ ಪಿತರೋ ಜನ್ಮನ್ಯೇವೋಪಯುಜ್ಯತಃ. ಮಹಾಭಾರತದಲ್ಲಿ ಭೀಷ್ಮ ಹೇಳಿದ ಮಾತು. ಗುರು ಅಂದ್ರೆ ತಂದೆ ತಾಯಂದ್ರಿಗಿಂತನೂ ದೊಡ್ಡವನಂತ. ಯಾಕೆಂದ್ರೆ ಉಭೌ ಹಿ ಮಾತಾ ಪಿತರೋ ಜನ್ಮನ್ಯೇವ ಉಪಯುಜ್ಯತೆ. ತಂದೆ ತಾಯಂದ್ರ ಉಪಯೋಗ ಎಷ್ಟು? ನಮಗೆ ನಮ್ಮನ್ನು ಹುಟ್ಟಿಸೋದಷ್ಟೇ ಅವ್ರ ಕೆಲಸ. ಒಂದಿಷ್ಟು ಜ್ಞಾನನೂ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಮೊದಲಿಂದಲೂ ಬಂದ ಸಂಪ್ರದಾಯ, ನಮ್ಮ ತಂದೆ ಎಷ್ಟೇ ದೊಡ್ಡ ಪಂಡಿತನಾಗಿದ್ರು, ಎಷ್ಟೇ ದೊಡ್ಡ ಜ್ಞಾನಿಯಾಗಿದ್ರು, ವಿದ್ಯಾಭ್ಯಾಸ ಮಾತ್ರ ಬೇರೆಯವರಿಂದನೇ ಆಗ್ಬೇಕು. ಎಲ್ಲ ಕಡೆನೂ ಹಾಗೇನೆ. ಮನೆಯಲ್ಲಿದ್ದರೆ
ಸದರ ಸಲಿಗೆ ಸರಿಯಾದ ವಿದ್ಯಾಭ್ಯಾಸ ಆಗೋದಿಲ್ಲ. ನಿಷ್ಠೆಯಿಂದ ಗುರುಕುಲದಲ್ಲಿದ್ದು ಅಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಅದು ವಿದ್ಯಾಭ್ಯಾಸ ಅಂತ. ಎಲ್ಲರೂ ಹಾಗೆ ಮಾಡಿದ್ರು ಪ್ರಾಚೀನರು. ಅದಕ್ಕಾಗಿ ಗುರು ಸೇವಾ ಮಾಡಿದರೆ, ಗುರುವಿನ ಹತ್ರ ಸೇವಾ ಮಾಡೋದು ಅಂದ್ರೆ ಅವನ ಮನೆ ಕೆಲಸಗಳು ಮಾಡೋದು ಇತ್ಯಾದಿ ಕೆಲವೂ ಇರ್ತವೆ. ಮತ್ತೆ ಅವನ ಹತ್ರ ಅಧ್ಯಯನ ಮಾಡೋದಿದೆಯಲ್ಲ, ಅದು ಗುರು ಸೇವಾನೇ. ಅದರಿಂದಲೇ ನನಗೆ ಭಗವಂತನಿಗೆ ತೃಪ್ತಿ. ನಾವು ಗುರುಕುಲದಲ್ಲಿದ್ದಾಗ ಒಂದು ಘಟನೆ ನಡೆದಿತ್ತು. ಅದು ನಿನಗೆ ನೆನಪಿದೆಯಾ ಅಂತ ಕೇಳ್ತಿದ್ದಾನೆ. ಅದೇನೆಂದ್ರೆ, ಮನೆಗೆ ಬೇಕಾದ ಉರುವಲು ಅಥವಾ ಹೋಮಕ್ಕೆ ಬೇಕಾದ ಉರುವಲೆಲ್ಲ ತರಬೇಕಲ್ಲ. ಮನೆಗೆ ಅಡಿಗೆ ಮಾಡಲಿಕ್ಕೆ ಯಾವ್ದಾದ್ರು ಕಟ್ಟಿಗೆ ಆದ್ರೂ ನಡೀತದೆ. ಹೋಮಕ್ಕೆ ಬೇಕಾದ ಅಶ್ವತ್ಥ ಮೊದಲಾದ ಸಮಿತಿಗಳನ್ನು ತರಬೇಕು, ದರ್ಭೆಗಳನ್ನು ತರಬೇಕು, ಇವನ್ನೆಲ್ಲ ಆರಿಸಿ ತರಬೇಕು. ಅದನ್ನು ತರಬೇಕು ಅಂತ ಗುರುಪತ್ನಿ ನಮಗೆ ಹೇಳಿದ್ರು. ನಾವಿಬ್ರು ಹೊರಟಿವಿ, ಅರಣ್ಯಕ್ಕೆ ಹೋದ್ವಿ. ಕೃಷ್ಣನೂ ಅದನ್ನು ಮಾಡಿದ್ದ. ಅದೇನು ಮಳೆಗಾಲ ಅಲ್ಲ, ಆಕಸ್ಮಿಕವಾಗಿ ಮಳೆ ಬಂದ್ಬಿಡ್ತು. ದೊಡ್ಡ ಗಾಳಿ, ಮಳೆ, ಸೂರ್ಯಾಸ್ತ ಆಗೋಯ್ತು. ಎಲ್ಲ ಕಡೆ ಕತ್ತಲು, ನೀರು ಎಲ್ಲ ಕಡೆ ತುಂಬಿ ಹೋಯಿತು. ಎಲ್ಲಿ ಆಳ ಇದೆಯೋ, ಎಲ್ಲಿ ಎತ್ತರ ಇದೆಯೋ ಏನೂ ತಿಳಿದಂತಾಯ್ತು ನಮಗೆ. ಆ ನೀರಿನ ಪ್ರವಾಹದಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಇಡೀ ರಾತ್ರಿ ಕಾಡಿನಲ್ಲಿ ಅಲದಾಡಿದ್ವಿ ನಾವು. ಎಲ್ಲಿಂದ ಹೊರಗೆ ಬರಬೇಕು, ನಾಡಿಗೆ ಎಲ್ಲಿ ಹೋಗ್ಬೇಕು ಅಂತ ತಿಳಿಲಿಲ್ಲ. ಸೂರ್ಯೋದಯ ಆದಾಗ ಸಾಂದೀಪನಿರ್ ಗುರು ಅನ್ವೇಷಮಾಣೋ ನ ಶಿಷ್ಯಾನ್ ಆರ್ಯ ಅಪಶ್ಯನ್ ಅರೂರುದತ್. ಸೂರ್ಯೋದಯ ಆಯಿತು. ಗುರು ಸಾಂದೀಪನಿ ನಮ್ಮನ್ನು ತುಂಬ ಹುಡುಕಿದ್ರು, ಎಲ್ಲಿದ್ದಾರೆ ಹುಡುಗರು ಅಂತ. ಪಾಪ ಅವರಿಗೆ ನಾವು ಸಿಗಲಿಲ್ಲ, ಹತ್ತೇ ಬಿಟ್ರು. ಅವರು ಮಕ್ಕಳಂತೆ ಶಿಷ್ಯರನ್ನು ಪ್ರೀತಿಸಿರ್ತಾರೆ, ಹತ್ತು ಬಿಟ್ರಂತವ್ರು. ಮಳೆ ಪ್ರಾರಂಭ ಆಗೋದ್ರೊಳಗೆ ಅಥವಾ ಇನ್ನೂ ಸ್ವಲ್ಪ ಮಳೆ ಪ್ರಾರಂಭ ಆದಾಗಲೇ ನೀವು ಆಶ್ರಮಕ್ಕೆ ಬಂದ್ಬಿಡ್ಬೇಕಿತ್ತು. ನಮ್ಮ ಮನೆ ಕೆಲಸ ಮಾಡಬೇಕು ಅಂತ ಹೋದ್ರೆ ತುಂಬ ಕಷ್ಟಕ್ಕೆ ಸಿಕ್ಕಿಬಿಟ್ರಲ್ಲ. ಶರೀರಕ್ಕೆ ಆದ ನೋವನ್ನು ಸಹಿಸಿರಲಿಲ್ಲ ನೀವು ಅಂತ ತುಂಬ ಹತ್ತು ಬಿಟ್ರಂತ. ಒಬ್ಬ ಶಿಷ್ಯನ ಕರ್ತವ್ಯ ಏನು? ಯದೇವ ಹಿತಶಿಷ್ಯ ಈ ಕರ್ತವ್ಯಂ ಗುರು ನಿಷ್ಕೃತಂ. ಗುರುವಿಗೆ ಪ್ರತೀಕಾರ ಮಾಡಬೇಕು ಅಂದ್ರೆ ಎಷ್ಟು ಗುರುದಕ್ಷಿಣೆ ಕೊಟ್ಟರು ಅದರಿಂದ ಆಗೋ ಕೆಲಸ ಅಲ್ಲ. ತಮ್ಮ ಶರೀರವನ್ನ, ತಮ್ಮ ಮನಸ್ಸನ್ನ ಗುರು ಸೇವೆಗೆ ಮೀಸಲಾಗಿಟ್ರೆ ಒಂದಿಷ್ಟು ಋಣ ತೀರ್ತದಷ್ಟೇ. ಅದು ಬಿಟ್ಟರೆ ಬೇರೆ ಏನು ತೀರೋದಿಲ್ಲ. ಅಥವಾ ಆಮೇಲೆ ಸಿಕ್ಕರು ಅವರು. ಸಿಕ್ಕಾಗ ಇವ್ರು ಹೇಳಿದ್ರಂತೆ, ನನಗೆ ಬಹಳ ಸಂತೋಷ ಆಗಿದೆ ನಿಮ್ಮಿಬ್ಬರ ವರ್ತನೆಯಿಂದ, ನಿಮ್ಮಿಬ್ಬರ ಸೇವಾದಿಂದ. ನೀವು ಅಧ್ಯಯನ ಮಾಡಿದ ವೇದಗಳು ನಿಮಗೆ ಇಹದಲ್ಲಿಯೂ ಪರದಲ್ಲಿಯೂ ಫಲ ಕೊಡಲಿ ಅಂತ ಆಶೀರ್ವಾದ ಮಾಡಿದ್ರಂತೆ. ಇಂಥದ್ದು ಮಹಾಭಾರತದಲ್ಲೂ ಒಂದೆರಡು ಕಥೆಗಳು ಕೇಳಿ ಬರ್ತಿರ್ತಾರೆ. ಅನೇಕ ಕಡೆ ವಿದ್ಯಾಭ್ಯಾಸ ಮಾಡಿಸ್ತಿರ್ತಾರೆ. ಕೆಲವು ಕಡೆ ಸಾಮಾನ್ಯವಾಗಿ ಏನು ಕೇಳಿ ಬರ್ತದಂದ್ರೆ, 1 ವರ್ಷ ನಮ್ಮ ಮನೆಯಲ್ಲಿರಿ, ಮುಂದೆ ನಿಮಗೆ ವಿದ್ಯಾಭ್ಯಾಸ ಮಾಡುವ ಅರ್ಹತೆ ಇದೆಯೋ ಇಲ್ಲೋ ಅನ್ನೋದನ್ನು ಗಮನಿಸ್ತೀವಿ ನಾವು, ಮುಂದೆ ಪಾಠ ಹೇಳ್ತೀವಿ ಅಂತ ಹೇಳ್ತಿದ್ರಂತೆ. ಅಲ್ಲಿವರೆಗೆ ಸುಮ್ಮನೆ ದನ ಕಾಯ್ಕೊಂಡು ಮತ್ತೇನೋ ಕಟ್ಟಿಗೆ ಉರುವಲು ತಂದುಕೊಂಡು ಕಾಲ ಕಳಿಬೇಕು. ಅನೇಕ ಜನರಿಗೆ ವಿದ್ಯಾಭ್ಯಾಸ, ಬೇರೆ ಯಾರೋ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಜ್ಞಾನಿಗಳಾಗಿರ್ತಾರೆ, ತಾವು ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನೇನೋ ಅರ್ಧಂಬರ್ಧ ಹಂಬಲ ಬರ್ತಿರ್ತದೆ. ಹಾಗಲ್ಲ, ದೃಢವಾದ ಆಸೆ ಇದೆಯಾ, ದೃಢವಾದ ನಿಷ್ಠೆ ಇದೆಯಾ ಅನ್ನೋದನ್ನು ಗುರು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಯು ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವೃತೇತ್ ಅಂತ. ಗುರುವಾದವನು ಶಿಷ್ಯನನ್ನು ಪರೀಕ್ಷೆ ಮಾಡಿಯೇ ತಗೋಬೇಕು, ಶಿಷ್ಯನೂ ಕೂಡ ಗುರುವನ್ನು ಪರೀಕ್ಷೆ ಮಾಡಿಯೇ ತಗೋಬೇಕು ಅಂತ ಶಾಸ್ತ್ರ ಇರೋದು. ಇಲ್ಲದೆ ಹೋದ್ರೆ ಇಬ್ಬರಿಗೂ ಹಾನಿ. ಅಯೋಗ್ಯರಾದವರಿಗೆ ಉಪದೇಶ ಮಾಡಿದರೆ ಗುರುವಿಗೆ ಹಾನಿ, ಮೂರ್ಖನಾದ ಗುರುವನ್ನು ಆಶ್ರಯಿಸಿದರೆ ಅದರಿಂದ ಶಿಷ್ಯನಿಗೆ ತೊಂದರೆ. ಹೀಗೆಲ್ಲ ಇದೆ. ಆದ್ರಿಂದ ಅವರು ಆ ಥರ ಪರೀಕ್ಷೆ ಮಾಡ್ತಿದ್ರು. ಪರೀಕ್ಷೆ ಮಾಡಿ ಮುಂದೆ ಬೋಧನೆ ಮಾಡ್ತಿದ್ರು. ಕೆಲವು ಕಡೆ ಅಂತೂ ಏನೂ ಬೋಧನೆ ಮಾಡ್ತಿರ್ಲಿಲ್ಲ. 8, 10, 12 ವರ್ಷ ಏನೂ ಬೋಧನೆಯೇ ಇಲ್ಲ. ಮಹಾಭಾರತದ ಆದಿ ಪರ್ವದಲ್ಲಿ ಕಥಾ ಇದೆ, ಒಬ್ಬ ಗುರುವಿನ ಕಥಾ ಇದೆ, ಆ ಶಿಷ್ಯನ ಕಥಾ. ಏನೂ ಬೋಧನೆ ಮಾಡಲಿಲ್ಲ. ಉಳಿದವರೆಲ್ಲ ಗುರುಕುಲವಾಸ ಮುಗಿಸಿ ಮನೆಗೆ ಹೋಗಿ ಮದುವೆ ಮಾಡ್ಕೊಂಡು ಆರಾಮಾಗಿದ್ರು. ಇವನೊಬ್ಬ ಮಾತ್ರ ಏನೂ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಅಂತ. ಗುರುಪತ್ನಿನೂ ಹೇಳಿದ್ರು, ಪಾಪ ತುಂಬಾ ಗೋಳಾಡ್ತಿದ್ದಾನೆ, ಅವನಿಗೇನೋ ಒಂದಷ್ಟು ಉಪದೇಶ ಮಾಡ್ರಿ ಅಂತ. ಈ ಥರ ಏನು ನನ್ನ ಜಮೀನಿಗೆ ಹೋಗಿ ಅಲ್ಲಿ ನೀರು ಹಾಯಿಸು ಅಂತೆಲ್ಲ ಶಿಕ್ಷೆ ಕೊಡೋದು. ಈ ಥರ ನಾನಾ ಥರದ ಪರೀಕ್ಷೆಗಳನ್ನು ಮಾಡ್ತಿದ್ರು. ಆ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆದ ಅಂದರೆ ಮುಂದೆ ಅವ್ರಿಗೆ ಪಾಠ ಹೇಳೋದೇ ಬೇಕಾಗಿಲ್ಲ, ತಲೆ ಮೇಲೆ ಕೈ ಇಟ್ಬಿಡ್ತಿದ್ರು. ತಲೆ ಮೇಲೆ ಕೈ ಇಟ್ಬಿಟ್ರೆ ಗುರುಗಳದ್ದು ದೊಡ್ಡ ಯೋಗ್ಯತೆ, ಶಿಷ್ಯರದ್ದು ದೊಡ್ಡ ಯೋಗ್ಯತೆ, ಜ್ಞಾನ ಅನ್ನೋದು ಟ್ರಾನ್ಸ್ಫರ್ ಆಗಿಬಿಡ್ತಿತ್ತು ಒಮ್ಮೆಲೆ.
ನಮ್ಮಂಥವ್ರು ಕೂತು ಪಾಠ ಕೇಳಿ ಬಾಯ್ಪಾಠ ಮಾಡಿ ಮರ್ತು ಹೋಗಿದ್ದನ್ನು ಮತ್ತೆ ನೆನಪು ಮಾಡಿಕೊಂಡು ಗುರುಗಳಿಂದ ಬಯಸ್ಕೊಂಡು ಹೊಡೆಸ್ಕೊಂಡು ಅಭ್ಯಾಸ ಮಾಡಬೇಕಾಗ್ತದೆ. ದೊಡ್ಡ ಗುರುಗಳು ದೊಡ್ಡ ಶಿಷ್ಯರು ಆಗಿಬಿಟ್ರೆ ಜ್ಞಾನವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಾಪಿ ಪೇಸ್ಟ್ ಮಾಡಿದಂತೆ ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡಿಬಿಡ್ತಾರೆ ಅವರು. ಅನೇಕ ಕಡೆ ಹೀಗೆ ಬಂದಿದೆ. ಎಲ್ಲ ನಿಮಗೆ ಜ್ಞಾನಗಳು, ಎಲ್ಲ ಶಾಸ್ತ್ರಗಳು ನಿಮಗೆ ಹೊಳೆಯಲಿ ಅಂತ ತಲೆ ಮೇಲೆ ಕೈ ಇಟ್ಬಿಟ್ರೆ ಮುಗಿದೋಯ್ತು. ಗುರುಕುಲ ವಾಸದಲ್ಲಿ ಇಂಥ ಕಷ್ಟಗಳು ಬರೋದು ಸಾಮಾನ್ಯ. ಗುರುವಿನ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಶಿಷ್ಯ ಮೋಕ್ಷಭಾಗಿಯಾಗಿ ಧನ್ಯ ಅನಿಸ್ಕೋಬೇಕು. ಅದೆಲ್ಲ ನೆನ್ಪು ಮಾಡ್ಕೊಂಡ್ರಿ ಇವರಿಬ್ರು, ಕುಚೇಲ ಮತ್ತು ಕೃಷ್ಣ. ಆಗ ಸುಧಾಮ ಹೇಳಿದ, ನೀನು ದೇವದೇವ ಜಗದ್ಗುರು, ನಿನ್ ಜೊತೆ ಗುರುಕುಲ ವಾಸ ಮಾಡಿದ್ದು ನನಗೆ ನೆನಪಿದೆ. ಗುರುಕುಲ ವಾಸ ಆಯ್ತು ಅಂದ ಮೇಲೆ ಇನ್ನು ಉಳಿದದ್ದೇನಿದೆ? ನಿನ್ನ ಜೊತೆ ಗುರುಕುಲ ವಾಸ ಮಾಡಿದ್ದಲ್ಲ, ಬೇರೆ ಯಾರೋ ವಿದ್ಯಾರ್ಥಿಯ ಜೊತೆ ಗುರುಕುಲದಲ್ಲಿದ್ದು ನಾನು ಗಳಿಸುವುದಕ್ಕಿಂತ ನಿನ್ನ ಜೊತೆ ಗುರುಕುಲ ಮಾಡಿದ್ದೇನೆ, ಗುರುಕುಲ ವಾಸ ಮಾಡಿದ್ದೇನೆ. ಯಾಕೆಂದ್ರೆ ಯಸ್ಯ ಛಂದೋಮಯಂ ಬ್ರಹ್ಮ ದೇಹ ಆವಪನಂ ವಿಭೋ ಯೋಯಂ ಸತಸ್ಯ ಗುರುಷು ವಾಸಃ ಅತ್ಯಂತ ವಿಡಂಬನಂ. ನೀನೇ ಒಂದು ವಾಂಗ್ಮಯ ಮೂರ್ತಿ, ಸಕಲ ವೇದಗಳು ನಿನ್ನಿಂದಲೇ ಹೊರಗೆ ಬರ್ತವೆ, ನೀನೇ ಜಗತ್ತಿಗೆಲ್ಲ ಉಪದೇಶ ಮಾಡುವಂಥವನು, ಜಗತ್ತಿನ ಉತ್ಪತ್ತಿ ಕಾರಣ ನಿನ್ನ ಸ್ವರೂಪ. ಅಂಥವನು ನೀನು ಗುರುಕುಲ ವಾಸ ಮಾಡಿದೆಯಲ್ಲ, ಗುರುವಿನ ಹತ್ರ ಸೇವಾ ಮಾಡಿದೆ, ಎಲ್ಲ ಥರದ ಅಭ್ಯಾಸ ಮಾಡಿದೆ. ಇದು ನೀನು ಮಾಡುವ ಒಂದು ಲೋಕ ವಿಡಂಬನೆ, ನಟನೆ ಅಷ್ಟೇ. ಅದನ್ನು ನೋಡಿದ್ದಲ್ಲ ನಾನು ಇಷ್ಟು ದಿವಸ ಅಲ್ಲಿ ಇದ್ಕೊಂಡು, ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ ಅಂತ ಈಗ ಸಂಭಾಷಣೆ ಮಾಡ್ತಾ ಇದ್ರು. ಇಷ್ಟೆಲ್ಲ ಸಂಭಾಷಣೆ ಆದ್ಮೇಲೆ 101ನೇ ಅಧ್ಯಾಯದಲ್ಲಿ ಪ್ರೇಮದಿಂದ ಅವನ ಕಡೆ ನೋಡಿದ್ನಂತೆ. ನೋಡಿ, ಕಿಮ್ ಉಪಾಯನ ಮಾನೇತಂ, ಬಹಳ ದಿವಸ ಆದ್ಮೇಲೆ ನಾನು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೆ, ನನಗೇನಾದ್ರೂ ಕಾಣಿಕೆ ತಂದಿದ್ದೇನು ಅಂತ ಕೇಳಿದ ಅವನು. ಅಲ್ಪಮಪ್ಯಾಹೃತಂ ಭಕ್ತೈ ಪ್ರೇಮ್ನ ಭೂರಿಯೇವ ಮೇ ಭವೇತ್. ದೇವರು ನಿನಗೇನು ಕೊಡೋದು ಅಂತ ಅನ್ಬೇಡ, ನೀನು ಏನು ತಂದು ಕಲ್ಪನೆ ಇದ್ರೂ ನನಗದು ಮಹತ್ವದ್ದಾಗಿರ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪರತಂ ಅಷ್ಟಾಮಿ ಪ್ರಯತಾತ್ಮನಃ. ಭಕ್ತರು ಅಲ್ಲದೆ ಹೋದ್ರೆ ಎಷ್ಟೇ ದೊಡ್ಡ ಕಾಣಿಕೆ ಇಟ್ಟರು ಏನು ಉಪಯೋಗ ಇಲ್ಲ. ಭಕ್ತಿ ಇದ್ರೆ ಅದೊಂದು ಎಲೆ ಇರಲಿ, ಒಂದು ಹೂವಿರಲಿ, ಒಂದು ಹಣ್ಣಿರಲಿ, ನೀರಿರಲಿ, ಏನೇ ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ. ಪತ್ರ ಅಂದ್ರೆ ತುಳಸಿ ಪತ್ರ ಅಥವಾ ಬಿಲ್ವ ಪತ್ರ ಯಾವುದೋ ಆಗ್ಬೋದು. ಬಿಲ್ವವನ್ನು ಶಿವನಿಗೆ ಮಾತ್ರ ಏರಿಸ್ಬೇಕಂತಲ್ಲ, ಬಿಲ್ವವನ್ನು ಭಗವಂತನಿಗೆ, ಕೃಷ್ಣನಿಗೆ ಏರಿಸಬಹುದು, ಅಲಂಕರಿಸಬಹುದು ಭಗವಂತನನ್ನು. ಹೂವು, ಸುಗಂಧ ಇರುವಂತಹ ಹೂವುಗಳನ್ನ ಭಗವಂತನನ್ನ ಅಲಂಕರಿಸ್ಲಿಕ್ಕೆ ಉಪಯೋಗ ಮಾಡಬಹುದು. ಹಣ್ಣು ಗೊತ್ತಿದೆ, ನೀರು, ಇದೆಲ್ಲದಿಂದಲೂ ಭಗವಂತನನ್ನ ಆರಾಧನೆ ಮಾಡಬಹುದು. ಈಗ ಆದಾಗ ಅವನಿಗೆ ನಾಚಿಕೆ ಆಯ್ತು, ತಾನು ಏನು ಕೊಡಬೇಕು? ಆ ಮುಷ್ಟಿ ಅವಲಕ್ಕಿದೊಂದು ಚೀಲ ಇತ್ತಲ್ಲ, ಅದನ್ನ ಹೊರಗೆ ತೆಗೆಯೋದು ಹೇಗೆ? ಏನಾದ್ರೂ ದೊಡ್ಡ ಕೊನೆ ಪಕ್ಷ ಒಂದಿಷ್ಟು ಡ್ರೈ ಫ್ರೂಟ್ಸ್ ಸಾರು ತಂದಿದ್ರೆ ಆಗ್ತಿತ್ತು. ಅದು ಪಾಪ ಅವನಿಗೆ ಯೋಗ್ಯತೆ ಇರಲಿಲ್ಲ. ಮುಷ್ಟಿ ಅವಲಕ್ಕಿ ಎಲ್ಲೇ ಬೇಡಿ ತಂದು ಕೊಟ್ಟಿದ್ದೆ ಹೆಂಡತಿ. ಭಗವಂತನಿಗೆ ಗೊತ್ತು ಈ ಜಗತ್ತಿನಲ್ಲಿ ಕಳ್ಳ ಪಂಡಿತರು ಯಾರು, ಕಳ್ಳ ಸನ್ಯಾಸಿಗಳು ಯಾರು, ಯೋಗ್ಯರಾದ ಶಿಷ್ಯರು ಯಾರು, ಎಲ್ಲ ಗೊತ್ತು ಅವನಿಗೆ. ಜಗತ್ತಿನ ಎಲ್ಲ ವ್ಯಕ್ತಿಗಳ ಮನಸ್ಸನ್ನು ಅರಿತಾನ ಅವನು, ಜಗತ್ತಿನ ಹೃದಯ ಸಾಕ್ಷಿ. ಹೀಗೆ ಆಲೋಚನೆ ಮಾಡಿದಂತೆ. ವಿಜ್ಞಾಯ ಚಿಂತೆಯನ್ನಾಯಂ ಶ್ರೀಕಾಮೋ ಮಾ ಅಭಜತ್ಪುರ. ಇದು ಎಂದೂ ಕೂಡ ನನ್ನನ್ನು ಇವನು ಆರಾಧನೆ ಮಾಡಿದಾಗ ಸಂಪತ್ತನ್ನು ಕೇಳಿಲ್ಲ. ಇವನು ಹಿಂದೆ ಎಂದು ಬೇಕಾದಷ್ಟು ಸರಿ ಆರಾಧನೆ ಮಾಡಿದ್ದಾನೆ, ಆದ್ರೆ ಸಂಪತ್ತು ಕೇಳಿಲ್ಲ. ಇವತ್ತು ಇವನ್ ಯಾಕೆ ಬಂದಿದ್ದಾನೆ? ಪತ್ನಿ ಹೇಳಿ ಕಳಿಸಿಲ್ಲ ಅಂತ ಬಂದಿದ್ದಾನೆ. ಇಲ್ಲೇ ಇನ್ನು ಬಡತನದಲ್ಲೇ ಇರ್ತಿದ್ದ. ಇವನಿಗೇನಾಗಬೇಕಾಗಿದೆ? ಬಡತನದಲ್ಲೇ ಎದ್ದು ಬಿಡ್ತಿದ್ದ. ಪತ್ನಿ ನಿತ್ಯ ಗೋಳಾಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಅಂತ ಎದ್ದು ಹೊರಗೆ ಬಂದ. ಇದೆಲ್ಲ ಭಗವಂತನ ಮನಸ್ಸಿನೊಳಗೆ ಆಲೋಚನೆ ಮಾಡಿದ್ದ, ಅವನಿಗೆ ಹೇಳಲಿಲ್ಲ. ಆದ್ರಿಂದ ಇವನಿಗೆ ದೇವತೆಗಳಿಗೂ ದುರ್ಲಭವಾದ ದೊಡ್ಡ ಸಂಪತ್ತನ್ನೇ ಕೊಡ್ಬೇಕು ನಾನು ಅಂತ ಆಲೋಚನೆ ಮಾಡಿ ಅದನ್ನೆಲ್ಲ ನೋಡಿದ. ಬಟ್ಟೆ ಗಂಟೆ ಎಲ್ಲ ನೋಡಿದ, ಎಲ್ಲಿ ಕೈಯಲ್ಲ ಅಲ್ಲಿಂದ ಹಾಕಿ ಎಲ್ಲಿದ ಚಿಂದಿ ಬಟ್ಟೆ ಹೋಗಿ ಗಂಟು ಕೊಡು ಅಂತ ಕಿತ್ಕೊಂಡ. ಒಂದು ಮುಷ್ಟಿ ಅವಲಕ್ಕಿ ತಗೊಂಡ. ಏಕಮುಷ್ಟಿಂ ಸಕೃತ್ ಜಗ್ಧ್ವಾ, ಒಂದು ಮುಷ್ಟಿ ಅವಲಕ್ಕಿ ತಿಂದನಂತೆ. ಎರಡನೇದನ್ನು ತಾನೇ ತಿನ್ನಬೇಕು ಅಂತ ಹೋದ. ಆಗ ತಾವತ್ ಶ್ರೀರ್ ಜಗೃಹೇ ಹಸ್ತಂ ಸತ್ವರ ಪರಮೇಷ್ಠಿನಃ. ಲಕ್ಷ್ಮೀದೇವಿ ಅವನ ಕೈ ಹಿಡಿದ್ಲು, ನೀನೇ ಎಲ್ಲ ತಿಂದು ಬಿಡ್ಬೇಡ, ನಮಗೊಂದಿಷ್ಟು ಇರ್ಲಿ ಅಂತ.
ಏತಾವತಾಲಂ ವಿಶ್ವಾತ್ಮನ್ ಸರ್ವಸಂಪತ್ ಸಮೃದ್ಧಯೇ ಅಸ್ಮಿನ್ ಲೋಕೆ ತಥಾಮುಷ್ಮಿನ್ ಪುಂಸಸ್ ತತ್ತೋಷ ಕಾರಣಾತ್. ನೀನೀಗ ತಿಂದದ್ದೇ ಸಾಕು, ಇವು ಒಂದಿಷ್ಟು ತಿಂದಿದ್ದಿಲ್ಲ ಅಷ್ಟೇ ಸಾಕು. ಈ ಭಕ್ತನಿಗೆ ಸಂಪತ್ತು ಸಿಗಬೇಕು, ಇಲ್ಲೂ ಸಿಗಬೇಕು, ಪರಲೋಕದಲ್ಲಿ ನಾಳೆ ಅಲ್ಲಿ ಹೋದ್ರೆ ಅಲ್ಲೂ ಸಿಗಬೇಕು. ಅದಕ್ಕೆ ಈಗ ನೀನು ತಿಂದು ಸಂತೋಷ ಆಗಿದೆಯಲ್ಲ, ಇಷ್ಟು ಸಾಕು. ಇದಕ್ಕಿಂತ ಹೆಚ್ಚಿಂದಕ್ಕೆ ಅವನೂ ಪಾತ್ರನಲ್ಲ. ಎರಡನೇ ಮುಷ್ಟಿ ನೀರು ತಿಂದ್ರೆ ನಿಂಗೆ ಹೆಚ್ಚು ಸಂತೋಷ ಆಗ್ತದೆ, ಆದ್ರಿಂದ ಅವನಿಗೆ ಹೆಚ್ಚು ಸಂಪತ್ತು ಕೊಡಬೇಕಾಗ್ತದೆ. ಆದ್ರೆ ಅವನು ಎಷ್ಟು ಸಂಪತ್ತಿಗೆ ಪಾತ್ರನಾಗಿದ್ದಾನೋ ಅಷ್ಟಕ್ಕೆ ಇಷ್ಟು ಸಂತೋಷ ಸಾಕು. ಮತ್ತೆ ಅವನಿಗೆ ನಿನಗೆ ಇಷ್ಟು, ಇದಕ್ಕೆ ಎರಡೆರಡು ಅರ್ಥ, ಮೂರು ಅರ್ಥ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಪತ್ತಿಗೆ ಅವನು ಯೋಗ್ಯನಲ್ಲ ಅಂತ ಒಂದು ಅಲ್ಲಿಲ್ಲ, ನಾನು ಹೇಳಿದೆ ಅದನ್ನು. ಸುಧಾಮ ಅಂದ್ರೆ ಒಬ್ಬ ಸಾಧಾರಣ ಬ್ರಾಹ್ಮಣ, ಸಾಧಾರಣ ಅಂದ್ರೆ ನಮ್ಗಿಂತ ದೊಡ್ಡವನೇ, ಆದ್ರೆ ಭಗವಂತನ ಮಹಾಭಕ್ತರ ನಡುವೆ ಸಾಧಾರಣನೇ. ಆದ್ರಿಂದ ಉಳಿದವರಿಗೆ ಸಿಕ್ಕ ಸಂಪತ್ತಿಗೆ ಹೋಲಿಸಿದ್ರೆ, ಯಾರು ಇಂದ್ರಾದಿಗಳಿಗೆ ಸಿಕ್ಕ ಸೂರ್ಯ ಚಂದ್ರ ಇತ್ಯಾದಿಗಳಿಗೆ ಸಿಕ್ಕ ಸಂಪತ್ತಿಗೆ ಹೋಲಿಸಿದ್ರೆ ಒಂದು ಸಂಪತ್ತು ಕಡಿಮೆಯೇ, ಕುಬೇರ ಇತ್ಯಾದಿಗಳಿಗೆ ಹೋಲಿಸಿದ್ರೆ ಸಂಪತ್ತಿ ಒಂದು ಕಡಿಮೆಯೇ. ಆದ್ರಿಂದ ಭಗವಂತ ಸಂತೋಷ ಪಟ್ರೆ ಅದರಿಂದ ಸಂಪತ್ತು ಸಿಗಬೇಕು. ಎಷ್ಟು ಸಂಪತ್ತು ಸಿಗಬೇಕಾಗಿದೆ ಅಷ್ಟೇ ಸಂತೋಷ ಇವನಿಗಾಗಬೇಕು. ಇವನಿಗೆ ಸಂತೋಷ ಹೆಚ್ಚಾದ್ರೆ ಸಂಪತ್ತು ಅವನಿಗೆ ಹೆಚ್ಚು ಸಿಗಬೇಕಾಗ್ತದೆ. ಅವನು ಕಡಿಮೆ ಸಂಪತ್ತಿಗೆ ಯೋಗ್ಯ ಆಗಿದ್ರೆ ಇವನಿಗೆ ಸಂತೋಷವು ಕಡಿಮೆನೇ ಸಾಕಾಗ್ತದೆ. ಇದು ಒಂದರ್ಥ. ಮತ್ತೆ ಅವನಿಗೆ ಎಷ್ಟೇ ಸಂಪತ್ತಿನ ಯೋಗ್ಯತೆ ಇರಲಿ, ಇಡೀ ಭೂಮಂಡಲಕ್ಕೆ ಅವನಿಗೆ ರಾಜನಾಗುವ ಶಕ್ತಿ ಅವನಿಗಿರಲಿ, ಅದಕ್ಕೆ ನಿನಗೀಗಾಗಿರುವ ಸಂತೋಷ ಸಾಕು. ಭಗವಂತನ ಬಹಳ ದೊಡ್ಡ ಮಟ್ಟದಲ್ಲಿ ಮೆಚ್ಚಿಸ್ಬೇಕಂತ ಏನಿಲ್ಲ, ಭಗವಂತನನ್ನ ಸಣ್ಣ ಮಟ್ಟದಲ್ಲಿ ಮೆಚ್ಚಿಸಿದ್ರೂ ಸಾಕು. ಅದು ಭಗವಂತನನ್ನ ಅದು ಹೋಗಿ ಮುಟ್ಟುತ್ತದೆ. ನಿನ್ನ ಸಂತೋಷ ಇದೆಯಲ್ಲ, ನಿನ್ನ ಸಂತೋಷಕ್ಕಿಂತ ಬೇರೆ ಕಾರಣ ಏನಿದೆ? ಇದನ್ನ ಈ ನೈವೇದ್ಯ ಮಾಡುವಾಗ ಇಂಥ ಸಂದರ್ಭಗಳನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು. ಭಗವಂತನಿಗೆ ನಾವೇನು ನಮ್ಗೆ ಸಿಕ್ಕಿದೆಯಲ್ಲ, ಅದು ನಿವೇದನೆ ಅಂತ ಯಾಕಂತಾರೆ, ನೈವೇದ್ಯ ಅಂತ ಯಾಕಂತಾರೆ ಅಂದ್ರೆ, ವೇದನ ಅಂದ್ರೆ ತಿಳಿಸೋದು, ವೇದನ ಅಂದ್ರೆ ಚೆನ್ನಾಗಿ ತಿಳಿಸೋದು. ನೀನೇನು ನಮಗೆ ಕೊಟ್ಟಿದ್ದಿ, ಧನ ಕೊಟ್ಟಿದ್ದು, ದುಡಿಯುವ ಶಕ್ತಿ ಕೊಟ್ಟಿದ್ದಿ, ಅದರಿಂದ ದುಡಿದಿದ್ದೀವಿ, ಆಹಾರ ಸಂಪಾದನೆ ಮಾಡಿದ್ದೀವಿ, ಜಮೀನಿದೆ, ಅದರಿಂದ ದುಡಿದು ತಂದು ಈ ಅನ್ನ ನಾವೆಲ್ಲ ತಯಾರು ಮಾಡಿಕೊಂಡು ಇದು ನೀವು ತಿನ್ಲಿಕ್ಕೆ ಹೊರಟಿದ್ದೀವಿ, ಇದು ನಿನ್ನದು ಅಂತ ಅವನಿಗೆ ಅರ್ಪಿಸೋದು. ಇದೇ ನೈವೇದ್ಯ ಅಂದ್ರೆ, ಇದೆ, ಬೇರೆ ಏನಲ್ಲ. ಯಥಾ ವೈ ಗೃಹಿಣಸ್ತೋಷಃ ಭವೇದ್ವೈ ವಿಧಿಕರ್ಮ ಬಲಿಕರ್ಮಣ. ಮಹಾಭಾರತದಲ್ಲಿ ದೇವತೆಗಳಿಗೆ ನಿವೇದನೆ ಮಾಡುವಾಗ ನಾವು ಇದನ್ನ ತಿಳ್ಕೋಬೇಕಂತ. ತಥಾ ಶತಗುಣಾ ಪ್ರೀತಿ ದೇವತಾನಾಂ ಪ್ರಜಾಯತೆ ಅಂತ. ಈ ಒಂದು ಶ್ಲೋಕ ತಿಳ್ಕೊಂಡ್ರೆ ನಮಗೆ ನೈವೇದ್ಯ ಮಾಡ್ಲಿಕ್ಕೆ ಭಾರಿ ಆನಂದ ಆಗ್ತದೆ. ಈಗ ನೈವೇದ್ಯ ಮಾಡುವಾಗ ನಾವು ಸಂತೋಷ ಪಡ್ತೇವೆ, ಭಗವಂತನಿಗೆ ನಿವೇದನೆ ಮಾಡ್ತಿದ್ದೀವಿ ಅಂತ ಒಂದು ಆತ್ಮತೃಪ್ತಿ ಇರ್ತದೆ. ಗೃಹಿಣ ಯಥಾ ವೈ ಗೃಹಿಣಸ್ತೋಷಃ ಭವೇದ್ವೈ ಬಲಿಕರ್ಮ. ಬಲಿಕರ್ಮ ಅಂದ್ರೆ ನೈವೇದ್ಯ ಕರ್ಮ. ಗೃಹಿ ಅಂದ್ರೆ ಯಜಮಾನ. ಆ ಯಜಮಾನಿಗೂ ಸಂತೋಷ ಆಗಿರ್ತದೆ, ದೇವರು ಕೊಟ್ಟಿದ್ದ ಅದನ್ನು ಅವನಿಗೆ ಅರ್ಪಣೆ ಮಾಡಿದ್ದೀನಿ ಅಂತ ನಮಗೊಂದು ನೆಮ್ಮದಿ ಇರ್ತದೆ. ನಿಮಗೇನು ನೆಮ್ಮದಿ ಆಗಿರ್ತದಲ್ಲ, ವಸ್ತುತಃ ನಿಮಗಾಗಿರೋ ನೆಮ್ಮದಿಗಿಂತ 100 ಪಟ್ಟಿನ ಹೆಚ್ಚಿನ ತೃಪ್ತಿ ದೇವತೆಗಳಿಗೆ ಆಗ್ತದಂತೆ. ಆ ದೇವತೆಗಳು ಅದನ್ನು ನೀವು ಮಾಡಿದ ಸಂತೋಷವನ್ನು ನೋಡಿ ತಾವು ಇನ್ನೂ ಹೆಚ್ಚು ಸಂತೋಷ ಪಡ್ತಾರೆ. ಇದೆಲ್ಲ ಹೇಗೆ ಅಂದ್ರೆ, ಚಿಕ್ಕ ಮಕ್ಕಳು ತಾವೇನೋ ಕಲಿತ ಅಕ್ಷರವನ್ನು ತಂದೆ ತಾಯಿ ಮುಂದೆ ಒಪ್ಪಿಸಿದ್ರೆ, ಇವತ್ತು ಶಾಲೆಯಲ್ಲಿ ಇದನ್ನ ಕಲಿತು ಬಂದೆ ಅಂತ ಅದೇನೋ ತೊದಲು ನುಡಿಯಿಂದ 2 ಮಾತು ಹೇಳಿದ್ರೆ ತಂದೆ ತಾಯಿಗೆ ಮತ್ತಷ್ಟು ಸಂತೋಷ ಆಗಿಬಿಡ್ತದೆ, ಇನ್ನೂ ಹೆಚ್ಚಿನ ಸಂತೋಷ ಆಗಿಬಿಡ್ತದೆ. ನನ್ನ ಮಗು 1-2 ಅಕ್ಷರ ಕಲಿತು ಅಂತ. ಆ ದೇವತೆಗಳಿಗೆ ಭಾರಿ ಸಂತೋಷ, ಇನ್ನೂ 100 ಪಟ್ಟು ಸಂತೋಷ ಆಗ್ತದಂತೆ. ಇದನ್ನ ನಾವು ತಿಳ್ಕೊಂಡ್ರೆ ದೇವತೆಗಳು ನಮ್ಮಿಂದ ನೈವೇದ್ಯ ಸ್ವೀಕಾರ ಮಾಡಲಿಕ್ಕೆ ಹೇಗೆ ಹಾತೊರಿತಿರ್ತಾರೆ ಅನ್ನೋದನ್ನ ತಿಳಿದಂಗೆ ಆಗ್ತದೆ. ಹಾತೊರಿತಿರ್ತಾರೆ ಅಂದ್ರೆ ನಾವು ನೈವೇದ್ಯ ಹಾಕಿದ್ರೆ ಅವ್ರು ಉಪವಾಸ ಸಾಯ್ತಾರೆ ಅಂತಲ್ಲ, ನಮ್ಮಿಂದ ನೈವೇದ್ಯ ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ಲಿಕ್ಕೆ ಅವ್ರು ಹಾತೊರಿತಿರ್ತಾರೆ ಅಷ್ಟೇ. ಅದರಿಂದ ದೇವತೆಗಳು ಅಂದ್ರೆ ಯಾರು? ಬಿತ್ತಿದ ಬೀಜ ಬೆಳೆಯಕ್ಕೆ ಭೂಮಿ ಬೇಕು, ಭೂದೇವಿ ಬೇಕು, ನೀರಿನ ದೇವತೆ ವರುಣ ಬೇಕು. ಅವನು ರಾಜ ವರುಣ ಅಂತ ವೇದ ಹೇಳ್ತದೆ. ನಾವು ನಮ್ಮಲ್ಲಿ ಮಳೆ ರಾಜ ಅಂತಾನೆ ಅಂತಿರ್ತೇವೆ. ಮತ್ತೆ ಸೂರ್ಯ ಬೇಕು, ಬೆಳಕು, ಸೂರ್ಯನ ಬೆಳಕಿದ್ರೆ ಅದು ಬೆಳೆಯೋದು. ಈ 3 ಬೇಕೇ ಬೇಕು. ಬೀಜದಲ್ಲೂ ದೇವತೆಗಳು ಇರ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಅದು ಇರ್ಲಿ, ಭೂದೇವಿ, ಜಲದೇವತೆಗಳು, ಸೂರ್ಯದೇವ, ಇಷ್ಟಂತೂ ಬೇಕು ಬೆಳೆ ಬೆಳೆಯಲಿಕ್ಕೆ. ಅದಾದ್ಮೇಲೆ ಅದನ್ನು ಮನೆಗೆ ತಂದು ಹಿಟ್ಟು ಮಾಡಿ ಬೇಯಿಸಲಿಕ್ಕೆ ಮತ್ತೆ ಅಗ್ನಿದೇವ ಬೇಕು. ಇಷ್ಟೆಲ್ಲ ಆದ್ಮೇಲೆ ನೈವೇದ್ಯ.
ಹೊಟ್ಟೆ ಒಳಗೆ ಹೋಗಿ ಮತ್ತದು ಬೇಯಲಿಕ್ಕೆ ಒಳಗಿನ ಅಗ್ನಿ ಬೇಕು. ಈ ಎಲ್ಲ ದೇವತೆಗಳಲ್ಲಿ ಸಹಾಯಕರಾಗಿರ್ತಾರೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ದೇವತೆಗಳೆಲ್ಲ ಅಲ್ಲಿ ನಮ್ಮ ಈ ಜೀವನಕ್ಕೆ ಸಹಕಾರಿಗಳಾಗಿರ್ತಾರೆ. ಆದ್ದರಿಂದ ನಾವು ಮಾಡೋ ನೈವೇದ್ಯದಿಂದ ನಮಗೇನು ಸಂತೋಷ ಆಗ್ತದಲ್ಲ, ಇದಕ್ಕಿಂತ ಹೆಚ್ಚಿನ ಸಂತೋಷ 100 ಪಟ್ಟು ಸಂತೋಷ ದೇವತೆಗಳಿಗೆ ಆಗ್ತದಂತ. ಆವಾಗ ಅವರು ಇಂಥ ಫಲಗಳನ್ನೆಲ್ಲ ಕೊಡ್ತಾರೆ ಅಂತದನ್ನು. ದೇವತೆಗಳಿಗೆ ಅದದು ಉಳಿದ ದೇವತೆಗಳು ಅಂತ ನಾನು ಯಾರು ಭೂಮಿ ಇತ್ಯಾದಿಗಳನ್ನ ಹೇಳಿದೆ. ಅದು ಮಾತ್ರ ಅಲ್ಲ, ಆ ಪ್ರತಿಯೊಂದು ಕಡೆ ಒಳಗೆ ಭಗವಂತ ಇರ್ತಾನೆ. ಆ ಭಗವಂತ ಇದ್ದು ನಾವೇನು ನೈವೇದ್ಯ ಸ್ವೀಕಾರ ಮಾಡ್ತಿರ್ತೀವಿ ಅನ್ನೋದನ್ನ ಹೇಳ್ತಿರ್ತಾನೆ. ಅದಕ್ಕಾಗಿ ಏನಾದರೂ ನಿತ್ಯ ಒಂದು ಎಲೆ, ಒಂದು ತುಳಸಿ, ಒಂದು ಬಿಲ್ವ, ಒಂದು ಹಣ್ಣು, ಒಂದು ನೀರು, ಇದನ್ನಾದರೂ ನಿತ್ಯ ಭಗವಂತನಿಗೆ ಒಂದು ಹಣ್ಣಾದರೂ ನಿವೇದನೆ ಮಾಡುವ ಅಭ್ಯಾಸ ಮಾಡ್ಕೋಬೇಕು. ಯಾರಿಗೆ ಅನುಕೂಲ ಇದೆಯೋ ಅವರೊಂದಷ್ಟು ಅನ್ನನೇ ನಿವೇದನೆ ಮಾಡಲಿ, ಅದಾಗದೆ ಹೋದ್ರೆ ಹಣ್ಣನ್ನಾದರೂ ನಿವೇದನೆ ಮಾಡಲಿ. ಅದನ್ನು ಮಾಡುವ ಅಭ್ಯಾಸ ಮಾಡ್ಕೊಳ್ಬೇಕು. ಚಿಕ್ಕ ಮಕ್ಕಳಿಗೂ ಅದನ್ನ ಅಭ್ಯಾಸ ಮಾಡಬೇಕು. ಸುಧಾಮ ಅವತ್ತು ರಾತ್ರಿ ಅವನ ಮಂದಿರದಲ್ಲೇ ನಿವಾಸ ಮಾಡಿದಂತ. ಒಳ್ಳೆ ಊಟ ಆಯ್ತು. ಭುಕ್ತ್ವಾ ಪೀತ್ವಾ ಸುಖಂ ಸುಪ್ತ್ವ, ಎಷ್ಟೋ ದಿವಸ ಆದ್ಮೇಲೆ ಒಳ್ಳೆ ಊಟ ಆಗಿತ್ತು. ನೀರು ಕುಡ್ದ, ಸುಖನಿದ್ರೆ ಮಾಡಿದ. ಇಂದ್ರನ ನಾನು ಇನ್ನು ಎಲ್ಲೋ ಸ್ವರ್ಗಲೋಕಕ್ಕೆ ಬಂದಂಗೆ ಆಗಿತ್ತು ಅವನಿಗೆ. ಮುಂದೆ ಬೆಳಗಾದ್ಮೇಲೆ ಜಗತ್ತಿನ ತಂದೆ ಭಗವಂತ ಅವನು ಸುಧಾಮನಿಗೆ ನಮಸ್ಕಾರ ಮಾಡಿದ. ಸ್ವಲ್ಪ ದೂರ ಅವ್ರನ್ನ ಕಳಿಸ್ಕೊಡ್ಬೇಕಂತ, ಯಾವುದೇ ಅತಿಥಿ ಬಂದರೆ ಸ್ವಲ್ಪ ದೂರ ತನಕ ಅವ್ರನ್ನ ಕಳಿಸ್ಕೊಡ್ಬೇಕು ಅಂತಿದೆ. ಸ್ವಲ್ಪ ದೂರ ಹಿಂಬಾಲಿಸಿ ಅಭಿನಂದಿಸಿ ಕಳಿಸಿಕೊಟ್ಟ. ಇವನು ತನ್ನ ಮನೆ ಕಡೆಗೆ ನಡೆದ. ಇವನು ಏನು ವಿಚಾರಣೆ ಮಾಡಲಿಲ್ಲ. ಆದರೆ ನನಗೆ ಸಂಪತ್ತು ಸಿಗ್ಲಿಲ್ವಲ್ಲ, ಸಂಪತ್ತು ನಾನು ಕೇಳಲಿಲ್ಲಲ್ಲ ದೇವ್ರನ್ನಂತ ಇವನು ವಿಚಾರ ಮಾಡಲಿಲ್ಲ. ಅವನ ಚಿಂತೆ ಏನಾಗಿತ್ತು, ಹೆಂಡತಿಗೆ ಏನು ಹೇಳಬೇಕು ಅಂತ ಚಿಂತೆ ಆಗಿತ್ತು ಅಷ್ಟೇ ಪಾಪ. ಭೋಜನ ಕೊನೆಗೆ ಸಚ ಅಲಬ್ಧ್ವಾ ಧನಂ ಸಖ್ಯು ನಚ ಯಾಚಿತವಾನ್ ಸ್ವಯಂ. ಅವನು ಏನು ಕೊಡ್ಲಿಲ್ಲ, ಇವನು ಏನು ಕೇಳಲಿಲ್ಲ. ಅಲ್ಲಿ ಅವ್ರೇನು ಬರೀತಾರಂದ್ರೆ, ಈ ಭೋಜನ ದಕ್ಷಿಣೆ ಅಂತ ಒಂದಿರ್ತದೆ. ಉಳಿದೆಲ್ಲ ದಕ್ಷಿಣೆಗಳು, ವಸ್ತ್ರ ಕೊಟ್ಟ ಪ್ರತಿಯೊಂದ್ರ ಜೊತೆಗೂ ದಕ್ಷಿಣೆ ಕೊಡಬೇಕು ಅಂತ ನಿಯಮ. ಒಂದು ವಸ್ತ್ರ ಕೊಟ್ಟರೆ ಅದ್ರ ಜೊತೆಗೆ ಒಂದು ದಕ್ಷಿಣೆ, ಕೊನೆ ಪಕ್ಷ ₹1 ಆದರೂ ಇಟ್ಟು ಕೊಡ್ತಿರ್ತಾರೆ. ಊಟಕ್ಕೆ ಕೂತಾಗ ದಕ್ಷಿಣೆ ಕೊಡಬೇಕು ಅಂತ ನಿಯಮ. ಆ ಊಟಕ್ಕೆ ಕೂತಾಗೂ ಒಂದು ದಕ್ಷಿಣೆ ಕೊಟ್ಟಂಗೆ ಕಾಣಲಿಲ್ಲ ಭಗವಂತ. ₹1 ಏನು ಸಿಕ್ಕಿದ್ದಿಲ್ಲ ಇವನಿಗೆ. ಅದು ಹಾಗೆ ಬರೀತಾರೆ ವ್ಯಾಖ್ಯಾನದಲ್ಲಿ. ಅಂತೂ ದುಡ್ಡು ಸಿಕ್ಕಿರ್ಲಿಲ್ಲ. ಇವನೇನದನ್ನು ಬೇಡಲಿಲ್ಲ. ಹೆಂಡತಿಗೆ ಏನು ಹೇಳಬೇಕು, ಅದು ಅವನ ವಿಚಾರವೇ ಇಲ್ಲ. ಭಗವದ್ ದರ್ಶನ ನಿವೃತ್ತ, ಭಗವಂತನ ಕಣ್ಣಲ್ಲಿ ಇದಕ್ಕಿಂತ ಹೆಚ್ಚಿಂದೇನು ಅಂತ ಹಾಗೆ ಹೊರಟು ಬಿಟ್ಟ. ಅವನಿಗೆ ಆಶ್ಚರ್ಯ, ಏನಿದು ಭಗವಂತ ಹೇಗೆ ಜ್ಞಾನಿಗಳನ್ನು ಗೌರವಿಸ್ತಾನೆ, ಪ್ರೀತಿಸ್ತಾನೆ ಅಂತ ನಾನು ಪ್ರತ್ಯಕ್ಷ ನೋಡಿದ್ನಲ್ಲ. ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಅವನ ಎದೆಯಲ್ಲಿ. ಅವನು ನನ್ನನ್ನು ಆಲಂಗಿಸಿದ್ನಲ್ಲ. ನಾನು ಮಹಾ ದರಿದ್ರ, ಅವನು ಶ್ರೀನಿವಾಸ. ನಾನು ಅವನಿಗೆ ಸ್ನೇಹಿತ ಅಂತ ಅವನನ್ನು ಆಲಂಗಿಸ್ಕೊಂಡಲ್ಲ. ಅವನ ಹೆಂಡತಿ ಕೂತ್ಕೊಳ್ಳೋ ಮಂಚದಲ್ಲಿ ನನ್ನ ಕೂಡಿಸಿದ್ನಲ್ಲ. ನಾನು ಆಯಾಸಗೊಂಡಿದ್ದೇನೆ ಅಂತ ಅವನ ಪತ್ನಿಯರು ನನಗೆ ಚಾಮರ ಬೀಸಿದ್ರಲ್ಲ. ನನಗೆ ಕಾಲು ಒತ್ತಿದ್ನಲ್ಲ. ಈ ಕೃಷ್ಣನ ಪಾದಪೂಜೆ, ಭಗವಂತನ ಪಾದಪೂಜೆ ನಾವು ಮಾಡಿದರೆ ಅದು ಎಲ್ಲ ಸಂಪತ್ತಿಗೂ ಕಾರಣ. ಅವನು ನನಗೆ ದುಡ್ಡು ಕೊಟ್ಟಿಲ್ಲ ಪ್ರಾಯ. ಯಾಕೆಂದ್ರೆ ಅಧನಂ ಯದ್ಧನಂ ಪ್ರಾಪ್ಯ ಮಾದ್ಯನ್ ಉಚ್ಚೈರ್ನ ಮಾಂ ಸ್ಮರೇತ್ ಇತಿ ಕಾರುಣಿಕೋ ನೂನಂ ಧನಂ ಮೇ ಭೂರಿ ನಾದದಾತ್. ಒಂದು ಈ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ, ಬಹಳ ದುಡ್ಡು ಬರಬಾರ್ದಂತೆ. ವಿಶೇಷತಃ ಬ್ರಾಹ್ಮಣರಿಗೆ ಬಹಳ ದುಡ್ಡು ಬರಬಾರ್ದಂತೆ, ಬಂದ್ರೆ ಅವ್ರು ಕೆಡ್ತಾರೆ ಅಂತ ಹೇಳ್ತಿರ್ತಾರೆ. ದರಿದ್ರನಿಗೆ ದುಡ್ಡು ಕೊಟ್ಟು ಬಿಟ್ರೆ ಅವನು ಉನ್ಮತ್ತಾಗಿ ನನ್ನನ್ನು ಮರೆತು ಬಿಡ್ತಾನೆ ಅಂತ ಭಗವಂತ, ನನ್ನನ್ನು ಮರಿಬೇಡ ಅಂತ ಕರುಣೆ ಭಗವಂತನಿಗೆ ನನ್ನ ಮೇಲೆ. ದುಡ್ಡು ಕೊಟ್ಬಿಟ್ರೆ ದುಡ್ಡು ಕೊಟ್ಟ ಭಗವಂತ ಅಂತ ನಾವು ಅನ್ಕೋತೀವಿ, ಅದು ಅವನು ಮರೆತು ಬಿಡ್ತೇವೆ. ಅದಕ್ಕೆ ಅವನು ಪ್ರಾಯ ದುಡ್ಡು ಕೊಟ್ಟಿಲ್ಲ. ಭಾಳ ಸಂತೋಷವೇ ಆಯಿತು ಅಂತ ತನ್ನ ಮನೆ ಕಡೆ ಬಂದ. ಅವನ್ನೆಲ್ಲ ಕೃಷ್ಣನ ಕುರಿತೇ ಆಲೋಚನೆ ಮಾಡ್ತಿದ್ದ. ಇಷ್ಟು ದಿವಸ ಇಷ್ಟು ಹೊತ್ತು ಅವನ ಜೊತೆ ಇದ್ನಲ್ಲ ಅಂತ. ಹಾಗೆ ತನ್ನ ಮನೆ ಕಡೆ ನಡೆದು ಬಂದ. ಅಲ್ಲಿ ನೋಡಿದ್ರೆ ಎಲ್ಲಿದ್ದ ಮನೆಯೇ ಕಾಣಲಿಲ್ಲ. ಜಗಮಗ ಹೊಳೆಯುವ ಮನೆ, ದೊಡ್ಡ ಮನೆ, ಸೂರ್ಯಚಂದ್ರರಂತೆ ಹೊಳೆಯುವ ಮನೆ ಅದು. ವಿಮಾನೈಹಿ ಸರ್ವತೋ ವೃತಂ. ಅಲ್ಲಿ ವಿಮಾನ ಅಂದ್ರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡುವ ವಿಮಾನಗಳು ಅಂತಲ್ಲ. ವಿಮಾನ ಅಂದ್ರೆ ಗೋಪುರ ಅಂತಿದೆ, ಇನ್ನೊಂದು ಅರ್ಥ ಇದೆ. ಆ ಗೋಪುರಗಳಿರುವಂತಹ ಮನೆ,
ಪಕ್ಷಿಗಳು ಚಿಲಿಪಿಲಿ ಹುಡ್ತಾ ಇವೆ, ಕಮಲ ಮೊದಲಾದ ಹೂಗಳಿವೆ, ಉಪವನ ಇದೆ. ಇದು ಎಲ್ಲಿ ಬಂದು ಅಂತ ಗಾಬರಿ ಆಯ್ತು ಅವನಿಗೆ. ದಾರಿ ತಪ್ಪಿ ಎಲ್ಲಾದ್ರೂ ಬೇರೆ ಕಡೆ ಬಂದೇನೋ ಅಂತ. ಇದೇನಿದು, ಯಾರ ಮನೆ ಇದು? ಇಲ್ಲಿದ್ದ ನನ್ನ ಹಳೆ ಮನೆ ಎಲ್ಲಿ ಹೋಯ್ತು? ಕಿಮಿದಂ ಕಸ್ಯಚ ಸ್ಥಾನಂ ಕಥಮಿತ್ತದಿತ್ಯ ಭೂತ್. ಭಗವಂತನ ದರ್ಶನದಿಂದ ಇದ್ದ ಹಳೆ ಮನೆಯೋ ಹೊರಟೋಯ್ತೋ ಹೇಗೋ ಅಂತ ಗಾಬರಿ ಆಗಿದ್ದರು. ಹೀಗೆ ಆಲೋಚನೆ ಮಾಡ್ತಿದ್ದಾಗ ಕೆಲವು ಮಂದಿ ಗಂಡಸರು ಹೆಂಗಸರು ಬಂದರು. ಸಂಗೀತದ ವಾದ್ಯ ಎಲ್ಲ ನುಡಿಸ್ಕೊಂಡು ಇವನು ಒಳಗೆ ಕರ್ಕೊಂಡ್ರು. ಇವನು ಒಳಗೆ ಬಂದ ಕೂಡಲೇ ಪತ್ನಿ ಎದ್ದು ಬಂದ್ಲು, ಭಾರಿ ಸಂಭ್ರಮದಿಂದ ಎದ್ದು ಬಂದ್ಲು. ಅವಳು ನೋಡಿದ್ರೆ ಅವಳಿ ಕಮಲದ ವನದಿಂದ ಲಕ್ಷ್ಮೀದೇವಿ ಎದ್ದು ಬಂದಂತೆ ಹೊರಗೆ ಬರ್ತಿದ್ದಾಳೆ. ಪತಿಯನ್ನು ಕಂಡ್ಲು. ಅವಳಿಗೂ ಭಾರಿ ಆನಂದ ಆಗಿ ಇವನಿಗೆ ನಮಸ್ಕಾರ ಮಾಡಿದ್ಲು. ಮನಸ್ಸಿನಿಂದಲೇ ಆಲಿಂಗಿಸಿಲ್ಲಂತೆ. ಗಂಡ ಹೆಂಡತಿ ಹಾಗೆ ಹೊಸ ದಾಂಪತ್ಯ ಅಲ್ಲವಲ್ಲ, ಊರು ಮುಂದೆ ಎಲ್ಲ ಇವ್ರದ್ದು ಆಲಿಂಗನ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಮನಸ ಪರಿಶಸ್ಪದೆ ಅಷ್ಟೇ. ದೇವತಾ ಸ್ತ್ರೀ ಅಂತ ಹೆಂಡತಿ ಇದ್ದಾಳೆ. ಕುತ್ತಿಗೆಲೇನೋ ಭಾರಿ ಹಾರ ಹಾಕೊಂಡಿದ್ದಾಳೆ. ನೋಡಿದ್ರೆ ದಾಸಿಯರು ಬೇರೆ, ಹಿಂದೆ ಇವ್ರನ್ನ ಕೇಳೋರಿಲ್ಲ, ಈ ದಾಸಿಯರು ಬೇರೆ ಇದ್ದಾರೆ. ಮನೆಗೆ ಬಂದ. ದೇವೇಂದ್ರನ ಮನೆ ಅಂತ ಇತ್ತು. ಆನೆಯ ದಂತ ನಿರ್ಮಾಣ ಮಾಡಿದ ಬಂಗಾರದ ಪೀಠೋಪಕರಣಗಳು, ಬಂಗಾರದ ಹಿಡಿದ ಚಾಮರಗಳು, ವಿಲಕ್ಷಣವಾದ ಮನೆ. ಇದೇನು ಎಲ್ಲಿಂದ ಬಂತು ಈ ಸಂಪತ್ತು ಅಂತ ಅನ್ಕೊಂಡ ಅವನು. ವಿಲೋಕ್ಯ ಬ್ರಾಹ್ಮಣಸ್ತ್ರ ಸಮೃದ್ಧಿಂ ಸರ್ವಸಂಪದಂ ತರ್ಕಯಾಮಾಸ ನಿರ್ವ್ಯಗ್ರಹ. ಆದರೆ ಅವನು ಹಿಗ್ಗಿ ಹೀರೆಕಾಯಿ ಆಗಲಿಲ್ಲ, ಮನಸ್ಸಿನ ಸ್ಥಿಮಿತ ಕಳ್ಕೊಳ್ಳಿಲ್ಲ, ಭಗವಂತನ ಭಕ್ತ ಆದ್ರಿಂದ. ಇದಕ್ಕೆಲ್ಲ ಭಗವಂತನ ಅನುಗ್ರಹವೇ ಕಾರಣ, ಇನ್ನು ಬೇರೆ ಕಾರಣ ಏನೂ ಇಲ್ಲೇ ಇಲ್ಲ, ಅದೊಂದೇ ಕಾರಣ ಅಂತ ನಿಶ್ಚಯ ಮಾಡಿಕೊಂಡ. ನಾನು ಬೇಡಲಿಲ್ಲ, ಆದರೆ ಬೇಡುವ ಸಂಕಲ್ಪ ಮಾಡ್ಕೊಂಡು ಹೋಗಿದ್ನಲ್ಲ ಅಲ್ಲಿಗೆ. ಹೆಂಡತಿ ಹೇಳಿದ್ಲು, ಅವಳ ಮಾತಿನಂತೆ ಹೋಗಿದ್ದೆ. ಅದನ್ನು ಭಗವಂತ ಕೊಟ್ಟು ಬಿಡ್ತಾನೆ. ತಾನು ಭಕ್ತರಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಟ್ಟು ಬಿಡ್ತಾನೆ. ತಸ್ಯೈವ ಮೇ ಸೌಹೃದ ಸೈಕ್ಯ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಸ್ಯಾತ್ ಮಹಾನುಭಾವೇನ ಗುಣಾಲಯೇನ ವಿಷಜ್ಯತಸ್ಥ ಪುರುಷ ಪ್ರಸಂಗ. ಇದು ಸುಧಾಮನ ಪ್ರಾರ್ಥನೆ. ನಾವು ಹಾಗೆ ಪ್ರಾರ್ಥನೆ ಮಾಡಬೇಕು. ಅವನ ಸೌಹೃದ, ಸಖ್ಯ, ಮೈತ್ರಿ, ದಾಸ್ಯ ಇದು ನನಗೆ ಜನ್ಮದಲ್ಲೂ ಸಿಗಲಿ ಅಂತ ಕೇಳಬೇಕು. ಸೌಹೃದ ಅಂದ್ರೆ ಒಳ್ಳೆ ಮನೋಭಾವ. ಅವನು ನನ್ನ ಬಗ್ಗೆ, ನಾನು ಅವನ ಬಗ್ಗೆ ಒಳ್ಳೆ ಮನೋಭಾವನೆ ಇಟ್ಕೊಂಡಿರ್ಲಿ. ಸಖ್ಯ ಅಂದ್ರೆ ಇವರಿಬ್ರು ಒಳ್ಳೆ ಗೆಳೆಯರು ಅಂತ ಜಗತ್ತಿನಲ್ಲಿ ಎಲ್ಲಾ ಕಡೆ ಹೆಸರು, ಇದಕ್ಕೆ ಸಖ್ಯ ಅಂತಾರೆ. ಮೈತ್ರಿ ಅಂದ್ರೆ ಮಿತ್ರತ್ವ ಬರಲಿ ಅಂತ. ಮಿತ್ರ ಅಂದ್ರೆ ಏನು? ಅದು ಶಾಸ್ತ್ರದ ಒಂದ್ ಕಡೆ ಹೇಳ್ತಾರೆ, ಮಿನೋತಿ ತ್ರಾಯತೆ ಚೇತಿ ತನ್ಮಿತ್ರಂ ಅಭಿಧೇಯತೆ ಅಂತ. ನೀವು ನಮ್ಮ ಮಿತ್ರರು, ನಾವು ನಿಮ್ಮ ಮಿತ್ರರು ಅಂದ್ರೆ ನಿಮ್ಮನ್ನು ನಾವು ತಿಳಿಬೇಕು, ನಮ್ಮನ್ನು ನೀವು ತಿಳ್ಕೋಬೇಕು. ತಿಳ್ಕೊಂಡು ನಿಮ್ಮ ಆಪತ್ತಿಗೆ ನಾವು ಒದಗಬೇಕು, ನಮ್ಮ ಆಪತ್ತಿಗೆ ನೀವು ಒದಗಬೇಕು. ಅದಕ್ಕೆ ಮಿತ್ರತ ಅಂತಾರೆ. ತ್ರ ಅಂದ್ರೆ ರಕ್ಷಣೆ ಕೊಡೋದು, ಮೀ ಅಂದ್ರೆ ತಿಳ್ಕೊಳ್ಳೋದು. ಇದು ಮಿತ್ರ ಅನ್ನೋದಕ್ಕೆ ಅರ್ಥ. ಹಾಗಾದ್ರೆ ಭಗವಂತನ ಮೈತ್ರಿ ನಮಗೆ ಸಿಗಲಿ ಅಂದ್ರೆ ಭಗವಂತ ಯಾವತ್ತು ನಮ್ಮನ್ನು ಅರಿಯಲಿ, ನಾವು ಭಗವಂತನ ಅರಿಯೋಣ, ಆದ್ರಿಂದ ಆತ ನಮ್ಮನ್ನು ರಕ್ಷಿಸಲಿ, ಅದು ಮೈತ್ರಿ. ದಾಸ್ಯ ಅಂದ್ರೆ ಅವನ ಚರಣ ದಾಸರಾಗಿ ನಾವು ಅವನ ಸೇವಾ ಮಾಡುವಂತಾಗಲಿ. ಅವನು ಮಹಾನುಭಾವ, ಗುಣಗಣ ಸಮುದ್ರ, ಅವನಿಂದಾಗಿ ಅವನ ಭಕ್ತರ ಸಂಘ ನಮ್ಗೆ ಯಾವತ್ತೂ ಸಿಗಲಿ. ಹೀಗೆ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ. ಮತ್ತು ಬಹಳ ಹಿಗ್ಗಿ ಹೀರೆಕಾಯಿ ಆಗಲಿಲ್ಲ, ಅಹಂಕಾರ ಪಡಲಿಲ್ಲ, ಮೈ ಮರಿಲಿಲ್ಲ. ಅವನು ತನ್ನ ಪತ್ನಿಯ ಜೊತೆಗೆ ಸ್ವಲ್ಪ ಕಾಲ ಹಾಗೆ ದೀರ್ಘವಾಗಿ ಕಾಲ ಕಳೆದ. ಭಗವಂತನಿಗೆ ಹೀಗೆ ಉಳಿದ ಜ್ಞಾನಿಗಳೆಲ್ಲ ಭಗವಂತನ ಪ್ರಭು ಅಂತ ತಿಳ್ಕೊಂಡಿದ್ರೆ, ಭಗವಂತ ಈ ಜ್ಞಾನಿಗಳನ್ನು ಪ್ರಭು ಅಂತ ತಿಳ್ಕೊಂಡಿರ್ತಾನೆ, ತಮ್ಮ ದೈವ ಅಂತ ತಿಳ್ಕೊಂಡಿರ್ತಾನೆ. ಮುಂದೆ ಸ್ವಲ್ಪ ಕಾಲ ಆದಮೇಲೆ ಅವನಿಗೂ ಮರಣ ಬಂತು. ಸಂಸಾರದ ಬಂಧನ ಸಡಿಲಾಗಿ ಹೋಗಿತ್ತು. ವೈಕುಂಠ ಲೋಕಕ್ಕೆ ಹೋಗಿ ಮುಟ್ಟಿದ. ಅದಕ್ಕೇನು ಕಾರಣ? ಅದು ಇಷ್ಟೆಲ್ಲ ಅವನಿಗೆ ಹೀಗೆ ಬರ್ಲಿಕ್ಕೆ ಏನು ಕಾರಣ? ಅದು ಯಾವುದೋ ಒಂದು ಪುರಾಣದಲ್ಲಿ ಹೀಗೆ ಬಂದ ಕಥಾ ಅಲ್ಲಿ ಹೇಳ್ತಾರೆ, ಅದು ಭಾಗವತದಲ್ಲಿ ಬಂದಿಲ್ಲ. ತಾರಣ ಅಂತ ಒಬ್ಬ ದರಿದ್ರ ಬ್ರಾಹ್ಮಣನಾಗಿದ್ದ. ಹೆಂಡತಿನ ಕೇಳಿದ, ಅವಳ ಹೆಸರು ಸುಮನ ಅಂತ. ನಾಳೆ ನಮ್ಮ ಅಪ್ಪನ ಶ್ರಾದ್ದ, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು, ಅಡುಗೆಗೆ ಏನಿದೆ ಅಂತ. ಸ್ವಲ್ಪ ಸಾಸಿವೆ ಇದೆ ಅಂತ ಹೇಳಂದ್ಲು ಅವಳು. ಇವನು ಸಂಕಟಪಟ್ಟ.
ಏನಿದು, ನಮಗೆ ಒಂದು ತಂದೆ ಶ್ರಾದ್ದ ಮಾಡ್ಲಿಕ್ಕೆ ಬೇಕಾದ ಅನುಕೂಲವೂ ಇಲ್ಲ ಅಂತ ಇವನು ಗೋಳಾಡಿದ. ಪ್ರಾಯ ಪುಣ್ಯ ಮಾಡಿಲ್ಲ, ಅದರಿಂದ ನಮ್ಗೆ ಅನುಕೂಲ ಆಗಿಲ್ಲ. ಹಿಂದೆ ಪುಣ್ಯ ಮಾಡಿದ್ರೆ ಈಗ ಒಂದಿಷ್ಟು ಅನುಕೂಲ ಇರ್ತಿತ್ತು ಅಂತ ಸಂಕಟಪಟ್ಟ. ಇಬ್ಬರು ಬ್ರಾಹ್ಮಣರನ್ನು ಕರೆದ, ಶ್ರಾದ್ದ ಮಾಡಿದ, ಸಾಸಿವೆ ಪಿಂಡನೇ ಇಟ್ಟ. ಆಮೇಲೆ ಆ ಸಾಸಿವೆಯಿಂದಲೇ ಮತ್ತೇನೋ ಮಾಡಿ ಅವ್ರಿಗೊಂದಿಷ್ಟು ಭೋಜನೂ ಮಾಡಿಸಿದ. ಅವರು ಬಂದವರು ಯೋಗ್ಯರೇ ಇದ್ರು, ಇವನು ಒಳ್ಳೆ ಭಕ್ಷ್ಯ ಭೋಜ್ಯ ಹಾಕ್ಲಿಲ್ಲ ಅಂತ ಸಿಟ್ಟು ಮಾಡಲಿಲ್ಲ. ಆಶೀರ್ವಾದ ಮಾಡಿ ಹೊರಟೋದ್ರು ಅವರು. ಲಕ್ಷ್ಮೀದೇವಿ ಕೇಳಿದ್ಲು, ನಮ್ಮ ಈ ತಾರಣ ಇದ್ದಾನೆ ದೊಡ್ಡ ಭಕ್ತ, ಅವನಿಗೊಂದಿಷ್ಟು ಐಶ್ವರ್ಯ ಕೊಡ್ತೀನಿ ನಾನು ಅಂತಂದ್ಲವಳು. ಈಗಲೇ ಬೇಡ ಅಂತ ನಾರಾಯಣ ಅಂದ. ಕೊಟ್ಟು ಬಿಡೋಣ, ಪಾಪ ಭಾಳ ಒದ್ದಾಡ್ತಿದ್ದಾನೆ ಅಂತ ಲಕ್ಷ್ಮೀದೇವಿ ಮನವೊಲಿಸಿದ್ಲು. ಆಗಲಿ ಕೊಡು ಅಂತ ಹೇಳಿದ. ಅವನಿಗೊಂದು ಸ್ವಪ್ನದ ಸೂಚನೆಯಂತೆ ಏನೋ ಒಂದು ನಿಧಿ ಸಿಕ್ತು. ನಿಧಿ ಸಿಕ್ಕ ಕೂಡಲೇ ಮೆರೆದಾಡ್ಲಿಕ್ಕೆ ಶುರು ಮಾಡಿದ. ಧನ ಮದ ಬಂತು. ಇನ್ನೊಂದ್ಸರಿ ಶ್ರಾದ್ದ ಬಂದ್ರೆ ಮತ್ತೆ ಬ್ರಾಹ್ಮಣರನ್ನು ಕರೆದ. ಈಗ ಶ್ರಾದ್ದ ಚೆನ್ನಾಗಿ ಮಾಡಬೇಕು ಬೇಡ, ಮತ್ತೆ ಸಾಸಿವೆ ಪಿಂಡನೇ ಇಟ್ಟ. ಇದು ಅವನು ಮಾಡಿದ ತಪ್ಪು. ರಮೆಯ ಅನುಗ್ರಹ ನಿಂತು ಹೋಯಿತು. ಲಕ್ಷ್ಮೀದೇವಿ ಸಿಟ್ಟಾದ್ಲು. ಯಾರೋ ದರೋಡೆಕೋರರು ಮನೆಗೆ ಬಂದರು, ಲೂಟಿ ಮಾಡಿದ್ರು. ಜ್ಞಾನೋದಯ ಆಯಿತು, ವೈರಾಗ್ಯ ಬಂತು. ಕೊನೆಗೆ ಮನೆ ಮಠ ಎಲ್ಲ ದಾನ ಮಾಡಿ ಎಲ್ಲೋ ಹೋಗಿ ಭಗವಂತನ ಧ್ಯಾನ ಮಾಡ್ತಾ ಶರೀರ ಕಳ್ಕೊಂಡ. ಅದರ ಫಲವಾಗಿ ಮತ್ತೆ ಸುಧಾಮನಾಗಿ ಜನಿಸಿ ಭಗವಂತನ ಮಿತ್ರನಾದ. ಮತ್ತೆ ಹುಟ್ಟಿದು ಕೂಡ ಕಡು ಬಡತನವೇ ಬಂದಿತ್ತು. ಮುಂದೆ ಭಗವಂತ ಅವನ ಮನಸ್ಸು ಪಕ್ವವಾಗಿರೋದನ್ನು ಗಮನಿಸಿ ಸಂಪತ್ತು ಕೊಟ್ಟ. ಈ ಸರಿ ಸಂಪತ್ತು ಬಂದಾಗ ಅವನು ತಪ್ಪಿ ನಡೀಲಿಲ್ಲ. ಇದು ಅವನ ಕಥಾ. ಇದು ಬ್ರಹ್ಮಣ್ಯ ದೇವನಾದವನು. ಭಗವಂತನನ್ನು ದೇವದೇವ ಅಂತ ನಾವಂತೇವೆ. ಇವತ್ತಿಗೂ ಕೂಡ ಉತ್ತರ ಸಂಸ್ಕೃತದಲ್ಲಿ ಬ್ರಾಹ್ಮಣರಿಗೆ ಒಂದು ಶಬ್ದ ಇದೆ, ಭೂದೇವತೆಗಳು ಅಂತ. ಯಾಕೆ ಭೂದೇವತೆಗಳು ಅಂತಾರಂದ್ರೆ, ಗರ್ಭಗುಡಿಗಳಲ್ಲಿ ದೇವಾಲಯಗಳಲ್ಲಿ ಕಟ್ಟಿಗೆ ಕಲ್ಲಿಂದು ಲೋಹದ್ದು ವಿಗ್ರಹಗಳು ಇರ್ತವೆ. ಅವಕ್ಕ ದೇವತೆಗಳು ಅಂತ ಕರೆದೇ ಕರಿತೇವೆ. ನಡೆದಾಡುವ ದೇವತೆಗಳು, ಭೂಲೋಕ ದೇವತೆಗಳು ಯಾರು ಅಂದ್ರೆ ಬ್ರಾಹ್ಮಣ. ಅದಕ್ಕೆ ಒಂದು ಭೂಸುರ, ಭೂದೇವ ಅಂತೆಲ್ಲ ಕರೀತಾರೆ. ಅಲ್ಲಿ ಎಷ್ಟೋ ಕಡೆ ಉತ್ತರ ಭಾರತದ ಪರಿಸರದಲ್ಲೆಲ್ಲ ಓ ಬ್ರಾಹ್ಮಣ ದೇವತಾ ಅಂತಾನೆ ಅವನನ್ನ ಸಂಬೋಧನೆ ಮಾಡ್ತಾರೆ. ಅವ್ರ ಆ ಥರ ಇರಬೇಕು. ಇಲ್ಲದೆ ಹೋದ್ರೆ ಅವ್ರ ಸಂಬೋಧನೆ ಮಾಡಿಸೋಕ್ಕೂ ಅರ್ಥ ಇಲ್ಲ, ಇವ್ರ ಸಂಬೋಧನೆ ಮಾಡಿಸ್ಕೊಳ್ಳೋದಕ್ಕೂ ಅರ್ಥ ಇಲ್ಲ. ಹೀಗೆ ಅದು ಆ ಭಗವಂತನ ಅನುಗ್ರಹ ಏನಾಯಿತು ಆ ಜ್ಞಾನಿ ಬಗ್ಗೆ ಅನ್ನೋದನ್ನು ಕೇಳಿದಂಥ ಒಂದು ಕಥಾ ಇದೆ. ಇದನ್ನು ಕೇಳಿದರೆ ಭಗವಂತನಲ್ಲಿ ಭಕ್ತಿ ಪಕ್ವ ಆಗ್ತದೆ. ಹಾಗೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಅದರ ಕಥಾ. ಇದು ಆ ಸುಧಾಮನ ಕಥಾ. ಇದಾದ್ಮೇಲೆ ಮುಂದೆ 103ನೇ ಅಧ್ಯಾಯದಲ್ಲಿ ದಂತವಕ್ರ ಅನ್ನುವನ ಸಂಹಾರ ಆದ ಕಥೆ ಇದೆ. 101, 102 ಇತ್ಯಾದಿಗಳನ್ನು ಬಿಟ್ಟಿರ್ತೇನೆ. 103ರಲ್ಲಿ ಆ ದಂತವಕ್ರನ ವಧ ಆದ ಕಥೆ ಇದೆ. ಶಿಶುಪಾಲ ದಂತವಕ್ರ ಅಂತ ಇಬ್ಬರು ಇದ್ರಲ್ಲ, ಜಯ ವಿಜಯರಾಗಿ ಹುಟ್ಟಿದ್ರಲ್ಲ, ಅವರ ಸಂಹಾರದ ಕಥಾ. ಕೃಷ್ಣ ಒಂದು ಯಜ್ಞ ಮಾಡಿದ್ದ ಅಂತ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಯಜ್ಞದ ಅವಭೃತ ಸ್ನಾನ ಆಯಿತು. ಯಮುನಾ ನದಿಗೆ ಹೋಗಿದ್ದ. ಆಗ ಕಲಿಂಗ ದೇಶದ ರಾಜ, ಕಲಿಂಗ ಅಂದ್ರೆ ಒರಿಸ್ಸಾ, ಅದರ ರಾಜ ದಂತವಕ್ರ ತನ್ನ ತಮ್ಮ ವಿದೂರಥನ ಜೊತೆಗೆ ದೊಡ್ಡ ಆನೆಗಳ ಸೈನ್ಯ ತಗೊಂಡು ಅದು ಬಂದು ನಿಂತ. ಕೃಷ್ಣ ಸ್ನಾನ ಮುಗಿಸಿ ದ್ವಾರಕೆಗೆ ಮರಳಿ ಬರುವಾಗ ದಾರಿಯಲ್ಲಿ ತಡೆದು ನಿಲ್ಲಿಸಿದ. ಆ 16,000 ಪತ್ನಿಯರು, ಅವರ 108 ಪತ್ನಿಯರು, ಅವರು ಎಲ್ಲ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಹೊರಟಿದ್ರು. ಅನೇಕ ಜನ ಪುರೋಹಿತರೆಲ್ಲ ಇದ್ರಲ್ಲಿ. ಇವನು ಹೇಳಿದ್ನ ಕೃಷ್ಣನಿಗೆ, ನೀನು ನನ್ನ ಕಣ್ಣಿಗೆ ಬಿದ್ದು ಇವತ್ತು ಭಾರಿ ಸಂತೋಷ ಆಯಿತು, ನೀನು ಕೊಂದು ಬಿಡ್ತೇನೆ ಅಂತ. ಹಿಂದೆ ಜಯ ವಿಜಯರೇನು ಭಗವಂತನ ದ್ವಾರಪಾಲಕರಾಗಿದ್ದರು. ಅವರು ಸನಕಾದಿ ಋಷಿಗಳಿಗೆ ಮಾಡಿದ ಅಪಚಾರದಿಂದ ರಾವಣ ಕುಂಭಕರ್ಣ, ಮೊದಲು ಹಿರಣ್ಯಕಶಿಪು, ರಾವಣ ಕುಂಭಕರ್ಣ ಮತ್ತೀಗ ಶಿಶುಪಾಲ ದಂತವಕ್ರರಾಗಿ ಬಂದಿದ್ದರು. ನನ್ನ ಸೋದರ ಮಾವನ ಮಗ ಪೌಂಡ್ರಕ ಅವನನ್ನು ಯುದ್ಧದಲ್ಲಿ ಕೊಂದಿ, ಶಿಶುಪಾಲನನ್ನು ಕೊಂದಿ, ರುಕ್ಮಿಯನ್ನು ಕೊಲಿಸಿದಿ, ನೀವು ನಾನು ಬಿಡೋದಿಲ್ಲ ಅಂತ ಆ ಕೃಷ್ಣನ ಜೊತೆಗೆ ಯುದ್ಧ ಶುರು ಮಾಡಿದ. ಯುದ್ಧ ಮುಂದುವರೆದಂತೆ ಕೃಷ್ಣ ತನ್ನ ಕೌಮೋದಕಿ ಗದೆಯ ವ್ಯಹನ
ಗುರುವ್ಯ ಕೌಮೋದಕ್ಕೆ ಸ್ತನಾಂತರ, ಎದೆ ಮೇಲೆ ಹೊಡೆದ್ರೆ ಆ ಎದೆ ಏಟಿಗೆ, ಆ ಗದೆ ಏಟಿಗೆ ಅವನು ಸತ್ತು ಬಿದ್ದು ಹೋದ. ಅವನ ಶರೀರದಲ್ಲಿದ್ದ ಒಂದು ಜ್ಯೋತಿ ಅದು ಒಳಗೆ ಒಬ್ಬರ ದೈತ್ಯನೂ ಇದ್ದ, ವಿಜಯ ದ್ವಾರಪಾಲಕನೂ ಇದ್ದ. ಕೃಷ್ಣನ ಒಳಗೆ ಅವನು ಪ್ರವೇಶ ಮಾಡಿದ ದ್ವಾರಪಾಲಕ. ದೈತ್ಯ ದುರ್ಗತಿಗೆ ಹೋದ. ವಿಡೂರ ಸಂತ ಮತ್ತೊಬ್ಬ ಇದ್ನಲ್ಲ, ಅವರ ನಡುವೆ ಕೂಡ ಯುದ್ಧ ಆಯಿತು. ವಿಡೂರನ್ನು ಕೊಂದು ಹಾಕಿದ. ಅಲ್ಲಿಗೆ ಶಿಶುಪಾಲ ದಂತವಕ್ರದ ಸಮಾರೋಹ ಕೂಡ ಆಯಿತು. ಅಲ್ಲಿಗೆ ಅವ್ರ 3 ಜನ್ಮವೂ ಕೂಡ ಮುಗಿದಿತ್ತು. ದೇವತೆಗಳು ಅವನನ್ನ ಸ್ತುತಿಸಿದರು. ಇದು ಅಜ್ಞರಿಗೆ ಕೆಲವು ಕಡೆ ಕೃಷ್ಣ ಗೆದ್ದ ಅಂತ ಕಾಣಿಸ್ತದೆ, ಕೆಲವು ಕಡೆ ಸೋತ ಅಂತ ಕಾಣಿಸ್ತದೆ, ನೋಡೋರಿಗೆ ಏನೇನೋ ಕಾಣಿಸ್ತಿರ್ತದೆ. ಅದೆಲ್ಲವೂ ಉಚಿತ ಅಲ್ಲ. ವಸ್ತುತಃ ಅವನು ಯಾವತ್ತೂ ಗೆದ್ದವನೇ, ಸೋಲು ಅನ್ನೋದೇ ಅವನಿಗಿಲ್ಲ. ಇದೆಲ್ಲ ಅವನ ಲೀಲೆಗಳು, ಒಂದಲ್ಲ ಒಂದು ಲೀಲೆಗಳು. ಅದನ್ನು ನಾವು ಎಷ್ಟು ಹೇಳುವುದು, ವರ್ಣನೆ ಮಾಡ್ತಾ ಇದ್ರೆ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಪೂತನೆಯಿಂದ ತೊಡಗಿ ಅನೇಕ ಜನ ರಾಕ್ಷಸರನ್ನ ಆ ಕೃಷ್ಣ ಸಂಹಾರ ಮಾಡಿದ್ದ. ಈ ಕೃಷ್ಣ ಆ ದ್ವಾರಕೆಯಲ್ಲಿ ಹೇಗೆ ವಿಹಾರ ಮಾಡಿದ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಈ ಭಾಗವತದಲ್ಲಿ ವರ್ಣನೆ ಇದೆ. ಹಾಗೆ ಹರಿವಂಶದಲ್ಲಿ ಕೂಡ ಅದು ಕೇಳಿ ಬರ್ತದೆ. ಭಾಗವತದ 104ನೇ ಅಧ್ಯಾಯದಲ್ಲಿ ಆ ವರ್ಣನೆ ಇದೆ. ವಿಷ್ಣು ಪರ್ವದಲ್ಲಿ 88ನೇ ಅಧ್ಯಾಯದಲ್ಲಿ ಅದು ಕೇಳಿ ಬರ್ತದೆ. ಆರು 7ನೇ ಶ್ಲೋಕಗಳಲ್ಲಿ ಆ ವಿಹಾರದ ಕಥೆ. ರೇಮೇ 16 ಸಹಸ್ರ ಪತ್ನೀನಾಂ ಏಕವಲ್ಲಭ ತಾವಂತಿ ಬಿಭ್ರದ್ ರೂಪಾಣಿ ತದ್ಗೃಹೇಶು ಮಹರ್ಧಿಷು. 16,108 ಪತ್ನಿಯರಿಗೆ ಅಷ್ಟು ಮನೆಗಳು, ಅಷ್ಟು ರೂಪಗಳು. ಒಂದು ಬಾರಿ ಹೀಗೆ ಜಲವಿಹಾರ ಮಾಡಿದ. ಆಗ ಕೃಷ್ಣ ಜಲವಿಹಾರ ಮಾಡಿದಾಗ, ಜಲಕ್ರೀಡೆ ಆಡಿದಾಗ ಗಂಧರ್ವರು ಮೊದಲಾದವರು ಅನೇಕ ವಾದ್ಯಗಳನ್ನು ನುಡಿಸಿ ಅವನ ಕೀರ್ತಿ ಕೊಂಡಾಡಿದರು. ರೇಚಕೈಹಿ, ರೇಚಕ ಅಂದ್ರೆ ಪಿಚಕಾರಿ, ಅದರಿಂದ ನೀರು ಪರಸ್ಪರ ಉಗ್ಗಿಕೊಂಡ್ರು. ಹೀಗೆ ಕೃಷ್ಣ ಮತ್ತು ಅವನ ಪತ್ನಿಯರು ಆ ಜಲಕ್ರೀಡೆ ಮಾಡಿದರು. ಇತ್ತಂ ರಮಾಪತಿಮವಾಪ್ಯ ಶ್ರೇಯಸ್ತಾಹ. ಬ್ರಹ್ಮಾದಿಗಳಿಗೂ ತಿಳಿಲಿಕ್ಕಾಗದೇ ಇರುವ ಮಹತ್ವ ಅಂಥವನನ್ನು ಗಂಡನನ್ನಾಗಿ ಪಡೆದು ಈ ಥರ ಅವರು ವಿಹಾರ ಮಾಡಿದರು ಅಂತ. ಹರಿವಂಶದಲ್ಲಿ ಇದರ ಕಥಾ ಅಂತ ಹೇಳಿದೆ. ಅದು ಸ್ವಲ್ಪ ಹೆಚ್ಚು ವಿಸ್ತೃತವಾಗಿದೆ, ಇಲ್ಲಿ ಅಷ್ಟು ಬಂದಿಲ್ಲ. ಅದನ್ನ ಯಾಕೆ ಕೇಳಬೇಕು? ಇಲ್ಲಿರೋ ಎಲ್ಲ ಶ್ಲೋಕಗಳನ್ನು ನಾನು ಹೇಳಲಿಲ್ಲ. ಶೃಂಗಾರ ಅಲ್ಲಿ ಹೆಚ್ಚು ಬಂದಿದೆ. ಭಗವಂತನ ಶೃಂಗಾರವನ್ನು ಯಾಕೆ ಕೇಳಬೇಕು? ಅದನ್ನು ಮೊನ್ನೆ ಹೇಳಿದ್ದೆ. ಭಗವಂತನ ಶೃಂಗಾರವನ್ನು ಕೇಳುವ ಮೂಲಕ ಅದು ನಮ್ಮ ಮನಸ್ಸಿನ ರೋಗ ಅಂದ್ರೆ ಕಾಮ, ಅದಕ್ಕೊಂದು ಬಲವಾದ ಔಷಧ. ಅದು ಮನುಷ್ಯನನ್ನು ಸನ್ಮಾರ್ಗದಲ್ಲಿ ನಡೆಸ್ತದೆ. ಭಗವಂತನ ಮಹಿಮೆಯನ್ನು ಕೇಳಿದ್ದು ಆ ರೀತಿಯಿಂದ ಅದು ಫಲದಾಯಕ. ಇದು ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿ 88ನೇ ಅಧ್ಯಾಯದಲ್ಲಿ ಅದು ಕಥಾ. ಇಲ್ಲಿ ಭಾಗವತದಲ್ಲಿ ಬಲ್ಲದೇ ಇರುವಂಥ 1-2 ಅಂಶಗಳು ಅಲ್ಲಿದೆ. ನಾರದ ಬಂದಿದ್ದ, ಅರ್ಜುನ ಬಂದಿದ್ದ, ಅದೊಂದಿಷ್ಟು ವಿಹಾರ ಕಥೆ ಅಲ್ಲಿ ಕೇಳಿ ಬರ್ತದೆ. ಸಮುದ್ರ ಯಾತ್ರೆ ಮಾಡಿದ ಒಮ್ಮೆ. ಅಲ್ಲಿ ಎಲ್ಲ ಯಾದವರು ಹೊರಟರು. ನರ್ತಕಿಯರು, ಸಂಗೀತಗಾರ್ತಿಯರು ಅವರೆಲ್ಲರೂ ಅಲ್ಲಿ ಹೊರಟರು. ನಾರಾಯಣನ ಭಗವಂತನ ಪತ್ನಿಯರೂ ಇದ್ರು. ಅಹಮಿಷ್ಟ ಮಯಾ ಸಾಧಂ ಜಲೇ ವಸತಿ ಕೇಶವ. ಪ್ರತಿಯೊಬ್ಬ ಹೆಂಡತಿನೂ ಅನ್ಕೊಂಡಿದ್ಲು, ನಾನೇ ಭಗವಂತನಿಗೆ ಬಹಳ ಇಷ್ಟ, ನನ್ನ ಜೊತೆನೇ ಜಲಕ್ರೀಡೆ ಆಡ್ತಾನೆ ಭಗವಂತ ಅಂತವರೆಲ್ಲ ಅನ್ಕೋತಿದ್ರು. ಹಗಲಿರುಳು ನನ್ನ ಜೊತೆನೇ ಇರ್ತಾನಲ್ಲ ಕೃಷ್ಣ ಅಂತ. ಆ ಸಂದರ್ಭದಲ್ಲಿ ಆ ಸಮುದ್ರದ ನೀರು ಅವರ ಜಲಕ್ರೀಡೆಗೆ ಅನುಕೂಲ ಆಗುವಂತೆ ಒಂದು ನಿರ್ದಿಷ್ಟ ಅಳತೆ ಮಾತ್ರ, ಸಮುದ್ರದ ಆಳ ಅಷ್ಟೇ ಇರ್ತಿತ್ತು. ಅಂತೂ ಅವರಿಗೆ ತೊಂದರೆ ಆಗ್ತಿರ್ಲಿಲ್ಲ. ಹೀಗೆ ಅವರು ಆ ಕೃಷ್ಣನ ಜೊತೆ ಅವರೆಲ್ಲ ವಿಹಾರ ಮಾಡಿದರು. ಅಲ್ಲಿ ಅರ್ಜುನ ಬಂದಿದ್ದ. ಅರ್ಜುನ ಬಂದು ಈ ಮೃದಂಗ ವಾದನ ಮಾಡಿದ ಅಂತ ಹೀಗೆ ಕೇಳಿ ಬರ್ತದೆ. ಅನೇಕ ವಂಶದ ರಾಜಪುತ್ರಿಯರಿದ್ರು. ಬೇರೆ ಬೇರೆ ವಂಶದಲ್ಲಿ ಭಾರತದಾದ್ಯಂತ ಇರುವ ಅನೇಕ ರಾಜವಂಶಗಳು. ಅವರೆಲ್ಲ ತಮ್ಮ ಮಕ್ಕಳನ್ನ ಭಗವಂತನಿಗೆ ಮದುವೆ ಮಾಡಿಕೊಟ್ಟಿದ್ರು.
ಅನೇಕ ಜನ ಅಪ್ಸರೆಯರು ಕೂಡ ಬಂದರು, ಅವರು ನರ್ತನ ಮಾಡ್ತಿದ್ರು. ಇದೊಂದು ಹೀಗೆ ವಿಹಾರ. ಆ ಸಂದರ್ಭದಲ್ಲಿ ನಾರದ ಬಂದು ಅವ್ರನ್ನ ಅಲ್ಲಿ ಒಂದ್ ಕಡೆ ಹರಿವಂಶದಲ್ಲಿ ವರ್ಣನೆ ಮಾಡ್ತಾರೆ. ಸಂಗೀತ ಕಚೇರಿ ನಡೀತಿರುವಾಗ, ಈ ಆಧುನಿಕ ಸಂಗೀತ ಕಚೇರಿಯಲ್ಲಿ ನೀವೆಲ್ಲರೂ ನೋಡಿರ್ತೀರಿ, ಒಂದಿಷ್ಟು ಜನ ಕೂತು ಸಂಗೀತ ಕಚೇರಿ ಕೊಡ್ತಿರ್ತಾರೆ. ಒಬ್ಬ ಎದುರುಗಡೆ ನಿಂತ್ಕೊಂಡು ಬ್ಯಾಂಡ್ ಮಾಸ್ಟರ್ ರೀತಿಯಲ್ಲಿ ಒಬ್ಬ ಆ ಸಂಗೀತ ಕಚೇರಿಗೆ ನಿರ್ದೇಶನ ಕೊಡ್ತಿರ್ತಾನೆ. ಆ ಥರ ನಾರದರಲ್ಲಿ ನಿಂತ್ಕೊಂಡ್ರು ದೊಡ್ಡ ಸಂಗೀತ ಕಚೇರಿ ನಡೆದಿತ್ತು. ಅವರಿಗೆಲ್ಲರಿಗೂ ಆ ಸಂಗೀತದ ನಿರ್ದೇಶನ ಕೊಡ್ತಿದ್ರು ನಾರದರು ಅಂತ ಇದೇ ಭಾಗದಲ್ಲಿ ಹರಿವಂಶದಲ್ಲಿ ಅದು ಕಾಣಿಸ್ತು. ಸಣ್ಣ ಸಣ್ಣ ದೋಣಿಗಳಿದ್ದವು, ದೊಡ್ಡ ದೊಡ್ಡ ನದಿಗಳೂ ಇದ್ದವು, ಅಲ್ಲಿ ಅದು ನಡೆದಿತ್ತು. ಆ ರಾಸಕ್ರೀಡೆಯ ಸಂಚಾಲಕ ನಾರದರಾಗಿದ್ದರು ಅಂತ ಅವ್ರ ಬಗ್ಗೆ ಆ ಹರಿವಂಶದಲ್ಲಿ ಕೇಳಿ ಬರ್ತದೆ. ಕೃಷ್ಣನ ಲೀಲೆಗಳನ್ನ ಅವರು ವರ್ಣನೆ ಮಾಡಿದರು. ಕೃಷ್ಣ, ನಾನು ಆವಾಗಲೇ ಹೇಳಿದೆ, ಅರ್ಜುನ ಅಲ್ಲಿ ಬಂದಿದ್ದ, ಅವನು ಮೃದಂಗ ನುಡಿಸಿದ ಅಂತ. ಬಲರಾಮನ ಪತ್ನಿ ರೇವತಿ ಇದ್ಲು, ಅವರೆಲ್ಲ ಅಲ್ಲಿ ವಿಹಾರ ಮಾಡಿದ್ರು. ಸುಗಂಧತೋಯೋ ಭವ ಮೃಷ್ಟತೋಯ, ನೀರು ಉಪ್ಪು ನೀರಿದ್ರೆ ಮತ್ತೆ ಅಲ್ಲೇನು ವಿಹಾರ ಮಾಡು, ಸುಗಂಧ ಭರಿತವಾದ ನೀರಿರಲಿ, ನಾವು ಅನುಕೂಲಕರವಾದ ನೀರಿರಲಿ ಅಂತ ಸಮುದ್ರಕ್ಕೆ ಆಜ್ಞೆ ಮಾಡಿದ್ದ. ಅನೇಕ ಥರದ ಮದ್ಯಪಾನ ಮಾಡ್ತಿದ್ರು, ನಾನಾ ಥರದ ಭಕ್ಷ್ಯ ಭೋಜ್ಯ ಅದನ್ನೆಲ್ಲ ತಿಂದು ಸಂತೋಷಪಟ್ಟರು. ಇದು ಇಲ್ಲಿ ಬಂದಿರುವಂತಹ ವಿಚಾರ. ಹರಿವಂಶದ್ದನ್ನು ಯಾಕೆ ಸೇರಿಸ್ಕೊಂಡೆ ಅಂದ್ರೆ ಸ್ವಲ್ಪ ವಿಸ್ತಾರವಾಗಿದೆ. ಪಾರ್ಥ ಮೃದಂಗ ತಗೊಂಡ, ಅವನು ಸ್ವರ್ಗದಲ್ಲಿದ್ದಾಗ ಸಂಗೀತ ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿದ್ದ ಚಿತ್ರರಥ ಗಂಧರ್ವನಿಂದ. ಅವನು ಆ ಕಚೇರಿಯಲ್ಲಿ, ಆ ವಿಹಾರದಲ್ಲಿ ಭಾಗವಹಿಸಿದ. ಪ್ರದ್ಯುಮ್ನೂ ಏನು ಕಡಿಮೆ ಇರಲಿಲ್ಲ, ಅವರೆಲ್ಲರೂ ಸಕಲ ಕಲಾ ವಲ್ಲಭರೇ ಆಗಿದ್ರು. ಅವನು ಒಂದು ಹಾಡು ಹಾಡಿದಂತ, ಪ್ರದ್ಯುಮ್ನೂ ಕೂಡ. ಪ್ರೀತಿ ಪ್ರಮಾಣಾನಿ ಹಿ ಸೌಹೃದಾನಿ ಪ್ರೀತಿಂ ಪುರಸ್ಕೃತಿ ಹಿತೇ ದಶಾರ್ಹಾಹ. ಆ ಸಂದರ್ಭದಲ್ಲಿ ಆ ಯಾದವರು, ದೇವತೆಗಳು, ಗಂಧರ್ವರು, ಅಪ್ಸರೆ ಎಲ್ಲ ಇದ್ದರು. ಎಲ್ಲರೂ ಸೇರಿ ಆನಂದಪಟ್ಟರು. ಮುಂದೆ ಎಲ್ಲರೂ ಭಗವಂತನಿಗೆ ನಮಸ್ಕಾರ ಮಾಡಿ ಆ ಪ್ರದೇಶದಿಂದ ಹೊರಟು ಹೋದರು ಅಂತ. ಇದು ಭಾಗವತದಲ್ಲಿ ಮತ್ತೆ ಹರಿವಂಶದಲ್ಲಿ ಬಂದಿರುವಂತೆ ಅದರ ಕಥಾ. ಆ ದ್ವಾರಕೆಯ ಜನಸಂಖ್ಯೆಯನ್ನ ಇಲ್ಲೊಂದು ಕಡೆ ವರ್ಣನೆ ಮಾಡ್ತಾರೆ. ಬಹಳ ದೊಡ್ಡದಾಗಿತ್ತದು, 12 ಯೋಜನ ಅಗಲ, 12 ಯೋಜನ ಉದ್ದ ಅಂತ ಪ್ರಧಾನವಾದ ದೊಡ್ಡ ನಗರ ಅದು. ಅನೇಕ ಜನ ವಿರಕ್ತರಾದ ಜ್ಞಾನಿಗಳು ಕೂಡ ಅಲ್ಲಿದ್ದರು. ಅಲ್ಲಿ ಕೃಷ್ಣನ ಸಂತಾನವನ್ನು ವರ್ಣನೆ ಮಾಡ್ತಾರೆ. ಒಬ್ಬೊಬ್ಬರಲ್ಲಿ 10 ಮಕ್ಕಳನ್ನು ಹುಟ್ಟಿಸಿದ ಅಂತದ್ದು 105ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕ. ಆದ್ರೆ ಇಲ್ಲಿ ಆ ಒಂದು ಹೆಣ್ಣು ಮಗುವಿನ ಸಂಖ್ಯೆಯನ್ನು ಇಲ್ಲಿ ಹೇಳಿಲ್ಲ. ಅದನ್ನು ಹಿಂದೆ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಹೇಳಿದ್ದೆ. ಪ್ರದ್ಯುಮ್ನ, ಚಾರುದೇಶ್ನ, ದೀಪ್ತಿಮಂತ, ಭಾನು, ಸಾಂಬ ಇವರೆಲ್ಲ ಅನೇಕ ಜನ ಮಹಾರಥರು, ಕೃಷ್ಣನ ಮಕ್ಕಳು. 105ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ತ್ರಿವಕ್ರ ಅಂತ ಒಬ್ಳು ಕುಬ್ಜ ಇದ್ಲು, ಅವಳ ಮಗ ಒಬ್ಬ ವಿಶೋಕಾಂತ ಇದ್ದ, ಕೃಷ್ಣನ ಭಕ್ತ, ನಾರದರ ಶಿಷ್ಯ. ಅವರು ಅವನಿಗೆ ಪಂಚರಾತ್ರ ಉಪದೇಶ ಮಾಡಿದ್ರು ಅನ್ನೋ ವಿಚಾರ ಇಲ್ಲಿ ಬಂದಿದೆ. ಪ್ರದ್ಯುಮ್ನ ಕೃಷ್ಣನ ಎಲ್ಲಾ ಮಕ್ಕಳಲ್ಲೂ ಹಿರಿಯ. ರುಕ್ಮಿ ಅಂತಿದ್ನಲ್ಲ, ರುಕ್ಮಿಣಿಯ ಅಣ್ಣ, ಅವನ ಮಗಳೊಬ್ಳು ರುಕ್ಮವತಿ ಅಂತಿದ್ಲು, ಅವಳನ್ನು ಮದುವೆ ಮಾಡ್ಕೊಂಡಿದ್ದ. ಅಲ್ಲಿ ಅನಿರುದ್ಧ ಅಂತ ಭಗವಂತ ಹುಟ್ಟಿದ. ಇದು ನೋಡ್ಬೇಕು, ಭಗವಂತನಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳು ಮೂಲ ರೂಪದಲ್ಲಿಯೂ ಕೂಡ. ಇಲ್ಲಿ ವಾಸುದೇವನಾಗಿ ವಾಸುದೇವನೇ ಇದ್ದ. ಬಲರಾಮ ಹುಟ್ಟಿದ್ನಲ್ಲ, ಅವನಲ್ಲಿ ಸಂಕರ್ಷಣ ಎಂಬ ರೂಪದಿಂದ ಭಗವಂತ ಇದ್ದ. ಪ್ರದ್ಯುಮ್ನ ಇದ್ದ, ಅವನಲ್ಲಿ ಪ್ರದ್ಯುಮ್ನ ಎಂಬ ರೂಪದಿಂದ ಭಗವಂತ ಇದ್ದ ಮಗನಲ್ಲಿ. ಅಣ್ಣ, ಮಗ ಮತ್ತೆ ಮೊಮ್ಮಗ ಅನಿರುದ್ಧನಲ್ಲಿ ಇವನೇ ಅನಿರುದ್ಧ ಎಂಬ ರೂಪದಿಂದ ಇದ್ದ. ಈ ಅನಿರುದ್ಧ ರುಕ್ಮಿಯ ಮಗ ಮತ್ತೊಬ್ಬ ಇದ್ದ. ಅದೇ ಆ ಕಡೆಯಿಂದ ಏನು ತಂದಿದ್ರಲ್ಲ ರುಕ್ಮಿಣಿ ಆದ್ಮೇಲೆ ಮುಂದೆ ರುಕ್ಮವತಿ, ಅದಾದ್ಮೇಲೆ ಮತ್ತೊಬ್ಳು ರೋಚನ ಅಂತ ಮುಂದಿನ ತಲೆಮಾರು. ಅವ್ರನ್ನ ಇವರೆಲ್ಲ ಅಪ್ಪ, ಮಗ, ಮೊಮ್ಮಗ ಮದುವೆ ಮಾಡ್ಕೊಂಡಿದ್ರು. ಕೃಷ್ಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ ಇವರೆಲ್ಲ ಮದುವೆ ಮಾಡ್ಕೊಂಡಿದ್ರು. ಆ ಅನಿರುದ್ಧನಲ್ಲಿ ರೋಚನ ಅಂತ ವಜ್ರ ಅಂತ ಒಬ್ಬ ಹೆಸರನ್ನು ಹುಟ್ಟಿದ್ದ. ಈ ಕೃಷ್ಣ ಅವತಾರ ಸಮಾಪ್ತ ಮಾಡಿದಾಗ ಕೃಷ್ಣನೂ ಹೋದ, ಪ್ರದ್ಯುಮ್ನೂ ಹೋದ, ಅನಿರುದ್ಧನೂ ಹೊರಟೋದು.
ಉಳಿದವನು ವಜ್ರ ಮಾತ್ರ. ಪಾಂಡವರ ಕಡೆ ಪರೀಕ್ಷಿತ ಒಬ್ಬ ಮಾತ್ರ ಉಳಿದಿದ್ದ. ಅವರೇ ಇಬ್ರು ಮುಂದೆ ವಂಶ ಮುಂದುವರಿಸಿದ್ರು. ಹೀಗೆ ಅವ್ರದ್ದು ಸುದೀರ್ಘವಾದಂತಹ ಸಂತಾನ ಆ ಕೃಷ್ಣಂದು. ಅನೇಕ ಜನ ದೇವತೆಗಳೇ ಅಲ್ಲಿ ಹುಟ್ಟಿ ಬಂದರು ಕೃಷ್ಣನ ಸೇವಾಕ್ಕಾಗಿ. ಹೀಗೆ ನಾನಾ ಥರದ ಯಜ್ಞಗಳನ್ನೂ ಮಾಡಿದ. ಸುದೀರ್ಘವಾಗಿ ಹೀಗೊಂದು ತನ್ನ ಲೀಲೆಗಳನ್ನು ತೋರಿಸಿದ. ಅಲ್ಲಿಗೆ 10ನೇ ಸ್ಕಂಧ ಮುಕ್ತಾಯ ಕಾಣುತ್ತದೆ. ಕೃಷ್ಣನನ್ನು ಹೀಗೆ ನಿರಂತರವಾಗಿ ಧ್ಯಾನ ಮಾಡಬೇಕು. ಕೊನೆಯ 39, 40, 41, 42 ಶ್ಲೋಕಗಳನ್ನು ನೋಡೋಣ. ಜಗತ್ತಿನ ಉತ್ಪತ್ತಿ ಸ್ಥಿತಿಗಳಿಗೆಲ್ಲ ಅವನ ಕಾರಣ. ಪ್ರಕೃತಿಗೆ, ಪುರುಷನಿಗೆ ಅವನ ನಿಯಾಮಕ, ಎಲ್ಲ ಗಂಡು ಹೆಣ್ಣುಗಳಿಗೆ ಅವನ ನಿಯಾಮಕ. ಅವನನ್ನು ಯಾರು ಧ್ಯಾನ ಮಾಡ್ತಾರೋ ಅವರು ಎಲ್ಲ ಭವಬಂಧನವನ್ನು ಕಳೀತಾನೆ. ಲೋಕ ವಿಡಂಬನೆ ಮಾಡ್ತಾ ಮನುಷ್ಯರಂತೆ ತಾನು ಇಲ್ಲಿ ಬದುಕಿದ್ದ. ಅವನ ಲೀಲೆಗಳನ್ನ ಮನಸ್ಸಿಗೆ ತಂದ್ಕೋಬೇಕು. ಅದರಿಂದ ನಮಗೆ ಭಕ್ತಿ ಹೆಚ್ಚಾಗ್ತದೆ, ಹಾಗೆ ವೈರಾಗ್ಯನೂ ಅದರಿಂದ ಸಿಗ್ತದೆ. ಈ ಮಂಗಳ ಕಥೆಯನ್ನು ನಾವು ಶ್ರವಣ ಮಾಡಿದರೆ ಸಾಕು. ಎಷ್ಟೆಷ್ಟೋ ಕಷ್ಟಪಟ್ಟು ಮಾಡಬೇಕಾದ ತಪಸ್ಸಿನ ಫಲದಿಂದವನ್ನೆಲ್ಲ ಅನಾಯಾಸವಾಗಿ ಪಡ್ಕೋತಾನೆ. ಕೊನೆಗೆ ಸೂತ ಪುರಾಣಿಕರು ಒಂದು ಕಥೆ ಹೇಳ್ತಿದ್ರು. ಪರೀಕ್ಷಿತನಿಗೆ ಶುಕಾಚಾರ್ಯ ಕಥೆ ಹೇಳ್ತಿದ್ದಾರೆ. ಆ ಕಥೆಯನ್ನ ಸೂತ ಪುರಾಣಿಕರು ಋಷಿಗಳಿಗೆ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಈಗ ಶುಕಮುನಿ ಹೇಳಿದ ಕಥೆ ಇದು. ಕೃಷ್ಣನ ಪರಮ ಪಾವನವಾದ ಚರಿತ್ರ. ಚರಿತಂ ಅಮೃತ ಕೀರ್ತೆ ವರ್ಣಿತಾಂ ವ್ಯಾಸಪುತ್ರೈ ಜಗತ್ ಅಘ ಭಿತ್ ಅಲಂ ಭಕ್ತ ಕರ್ಣಾವತಂಸಂ. ಕಿವಿಗೊಂದು ಒಳ್ಳೆ ಆಭರಣ ಭಾಗವತ ಅನ್ನೋದು. ಇದನ್ನ ಯಾರು ಹೇಳ್ತಾನೆ ಕೇಳ್ತಾನೆ ಅವರೆಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಮುಂದೆ ಸದ್ಗತಿಯನ್ನು ಪಡಿತಾರೆ. ಅಲ್ಲಿಗೆ 105ನೇ ಅಧ್ಯಾಯ ಸಮಾಪ್ತ ಆಗಿದೆ. ಹಾಗೆ 10ನೇ ಸ್ಕಂಧವು ಕೂಡ ಸಮಾಪ್ತ ಆಗಿದೆ. 10ನೇ ಸ್ಕಂದದ ಶ್ರವಣದಿಂದ ಏನು ಸಿಗ್ತದೆ ಅದನ್ನೀಗ ನಾವು ನೋಡಬೇಕು. ಪದ್ಮಪುರಾಣದಲ್ಲಿ ಬಂದಿರುವಂತೆ ಬೇರೆ ಬೇರೆ ಸ್ಕಂದಗಳ ಶ್ರವಣದಿಂದ ಏನು ಫಲ ಸಿಗ್ತದೆ ಅದನ್ನು ನೋಡ್ತಾ ಇದ್ದೀವಿ. ಗುರುಹತ್ಯೆ ಮಾಡಿದ ದೋಷ, ಮದ್ಯಪಾನ ಮಾಡಿದ ದೋಷ, ಗುರುವಿನ ಪತ್ನಿ, ತನ್ನ ಮಗಳು, ಅಂಥವ್ರ ಮೇಲೆ ಕೆಟ್ಟ ಕಣ್ಣು ಬೀರಿದ ಪಾಪ, ಬಂಗಾರ ಕದ್ದ ಪಾಪ ಎಲ್ಲ ಪರಿಹಾರ ಕಾಣ್ತವೆ. ಚಂಪಾಪುರ ಅಂತ ಒಂದು ಪರಿಸರ, ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ದುರ್ಬುದ್ಧಿ ಬ್ರಾಹ್ಮಣ. ಅವನು ಒಂದ್ಸರಿ ಇನ್ನೊಬ್ಬ ಬ್ರಾಹ್ಮಣ ಹತ್ರ ಅಧ್ಯಯನಕ್ಕೆ ಅಂತ ಹೋದವಾಗ ಅವನ ಪತ್ನಿ, ಆ ಗುರುವಿನ ಪತ್ನಿ, ಅವಳ ಮೇಲೆ ಕೈ ಮಾಡಿದ. ಆದ್ರೆ ಅವಳು ಇವನಿಗೆ ಒಲಿಲಿಲ್ಲ. ಇವನೇನು ಮಾಡಿದ, ಗುರುಗಳನ್ನೇ ಕೊಂದು ಅವಳನ್ನು ಸೇರುವ ಪ್ರಯತ್ನ ಮಾಡಿದ. ಗುರು ಶಿಷ್ಯರು ಒಂದ್ಸರಿ ಯಾವುದೋ ದೇಶಾಂತರಕ್ಕೆ ಹೋದ್ರು. ಅದನ್ನ ಈಗ ಆಲೋಚನೆ ಮಾಡಿದ್ದ ಇವನು, ಗುರುವನ್ನು ಕೊಂದು ಬಿಡಬೇಕು, ಗುರುವನ್ನು ಕೊಂದು ಬಿಟ್ಟರೆ ಅವಳು ನಂಗೆ ಸಿಗ್ತಾಳೆ ಅಂತ. ಇವರಿಬ್ಬರು ಸೇರಿ ಎಲ್ಲೋ ಯಾವುದೋ ಯಜ್ಞಕ್ಕೆ ಅಂತ ಹೋದ್ರು. ಅಲ್ಲಿ ಗುರು ಮಲಗಿರೋದನ್ನ ನೋಡಿ ಆ ಗುರುವಿನ ಮೇಲೆ ಕಟ್ಟಿಗೆ ರಾಶಿ ಹಾಕಿ ಬೆಂಕಿ ಹಚ್ಚಿ ಅವರು ಸುಟ್ಟು ಹಾಕಿಬಿಟ್ಟ. ಆ ಮನೆಗೆ ಬಂದು ಅವಳಿಗೆ ಹೇಳಿದೆ, ಗುರುಗಳು ಹಾವು ಕಚ್ಚಿ ಸತ್ತು ಹೋದ್ರು ಅಂತ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಮದ್ಯಪಾನ ಮಾಡ್ತಾ ದುರಾಚಾರಗಳಿಗೆ ದಾಸನಾಗಿ ಅವಳ ಸಂಘ ಮಾಡಿದ. ಅವಳನ್ನು ಬಲಾತ್ಕರಿಸಿದ. ಅವಳು ಮೂರ್ಛೆ ಹೋದ್ಲು. ಅವಳ ಸಂಪತ್ತನ್ನು ಅಪಹಾರ ಮಾಡಿದ. ಎಲ್ಲೋ ಹೋಗಿ ಬೇರೆ ಯಾವುದೋ ಊರಿಗೆ ಹೋಗಿ ಆ ಬ್ರಾಹ್ಮಣನಿಗೆ ಆ ದುಡ್ಡೆಲ್ಲ ಕೊಟ್ಟು ಅವನ ಮಗಳನ್ನು ಮದುವೆ ಮಾಡಿಕೊಂಡ. ಅಲ್ಲೊಂದು ಹೆಣ್ಣು ಮಗು ಆಯಿತು. ಆ ಹೆಣ್ಣು ಮಗುವಿನ ತಾಯಿ ಸತ್ತು ಹೋದ್ಲು. ಆ ಮಗಳಿಗೆ 16 ವರ್ಷ ಆದಾಗ ಆ ಮಗಳನ್ನೂ ಬಿಡಲಿಲ್ಲ. ಇವತ್ತಿಗೂ ಅಲ್ಲಿ ಎಲ್ಲಾರು ಕೇಳ್ತಿರ್ತೇವೆ, ಅಂತ ನೀಚರು ಇದ್ರು ಹಿಂದೇನು. ಮಾಂಸ ತಿಂತಿದ್ದ, ಮದ್ಯಪಾನ ಮಾಡ್ತಿದ್ದ. ಬಂಧುಗಳೆಲ್ಲ ಅವನನ್ನು ಪರಿತ್ಯಾಗ ಮಾಡಿ ಅವನು ಹೇಸಿ ಅವನು ದೂರ ಇದ್ಬಿಟ್ಟಿದ್ರು. ಮುಂದೆ ಮಗಳು ಸತ್ತು ಹೋದ್ಲು, ದುಡ್ಡು ಹೋಯ್ತು. ಯಾರ್ಯಾರನ್ನೂ ಕೊಲ್ತಿದ್ದ, ಅವ್ರನ್ನೆಲ್ಲ ದೋಚುತ್ತಿದ್ದ. ಮಹಾ ನರಕಗಳಾಯ್ತು. ಮತ್ತೊಂದ್ಸರಿ ಒಂದು ನೀಚ ಜನ್ಮ ಬಂತು. ಗೋಮತಿ ತೀರಕ್ಕೆ ಹೋದ. ಅಲ್ಲಿ ಜಾಬಾಲಿ ಋಷಿಗಳು ಅಂತ ಭಾಗವತದ 10ನೇ ಸ್ಕಂದದ ಪಾಠ ಹೇಳ್ತಿದ್ರು, ಕಥೆ ಹೇಳ್ತಿದ್ರು. ಅದನ್ನು ಕೇಳಿ ದೇಹ ಪರಿತ್ಯಾಗ ಮಾಡಿದ. ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದರು. ಆದರೆ ಭಗವಂತನ ದೂತರು ಅವ್ರನ್ನ ಬಿಡಲಿಲ್ಲ. ಅವರಿಬ್ಬರ ನಡುವೆ ಸಂವಾದ ನಡೀತು. ಆವಾಗ ಭಗವಂತನ ದೂತರು ಹೇಳಿದರು, 10ನೇ ಸ್ಕಂದದ ಶ್ರವಣ ಮಾಡಿದ್ದಾನೆ,
ನರಕಕ್ಕೆ ಇವನು ಭಾಗಿಯಲ್ಲ, ಸದ್ಗತಿನೇ ಪಡಿಬೇಕು ಇವನು ಅಂತ ಕರ್ಕೊಂಡು ಹೋದ್ರು. ಯಮಪಾಶವನ್ನು ಕತ್ತರಿಸಿ ವಿಮಾನದಲ್ಲಿ ಕೂಡಿಸ್ಕೊಂಡು ವೈಕುಂಠ ಲೋಕಕ್ಕೆ ಹೊರಟು ಹೋದ್ರು ಅಂತ ಅಲ್ಲಿ ಕೇಳಿ ಬರ್ತದೆ. ಹೀಗೆ 10ನೇ ಸ್ಕಂದದ ಶ್ರವಣವನ್ನ, ಇದರಲ್ಲಿ ಅಧ್ಯಾಯಗಳು ಹೆಚ್ಚಿದ್ದು ಉಳಿದ ಅಧ್ಯಾಯಗಳಿಗಿಂತ, ಅದನ್ನು ಸುದೀರ್ಘವಾಗಿ ಶ್ರವಣ ಮಾಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹರ್ಷಿಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.